ನಮಸ್ಕಾರ. ನಮಸ್ಕಾರ. ಬಂದದ್ದು ತುಂಬಾ ಸಂತೋಷ. ಕೂತ್ಕೊಳ್ಳಿ. ಸ್ವಾಮಿ, ವರದಕ್ಷಿಣೆ ಬಾಕಿ 10,000 ರೂಪಾಯಿನ ತಾಲಿ ಕಟ್ಟೋ ಸಮಯದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಎಲ್ರಿ ದುಡ್ಡು? ರಾಯ್ರೆ, ನಾನೊಬ್ಬ ಆಟೋ ಓಡಿಸಲು ನಿಮ್ಗೆ ಚೆನ್ನಾಗಿ ಗೊತ್ತು. ನನ್ನ ಕೈಲಾದ ಮಟ್ಟಿಗೆ ಮಾಡಿದ್ದೀನಿ. ಇದಕ್ಕೋಸ್ಕರ ನನ್ನ ಆಟೋನೇ ಒತ್ತೆ ಇಟ್ಟಿದ್ದೀನಿ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ. ರೀ, ದುಡ್ಡು ಕೊಡಕ್ಕಾಗದೆ ಯಾಕ್ರಿ ಸುತ್ತಿ ಬಳಸಿ ಮಾತಾಡ್ತೀರಾ? ನೋಡಿ, ನೀವು ದುಡ್ಡು ಕೊಡೋ ತನಕ ತಾಲಿ ಕಟ್ಸೋಲ್ಲ. ಬೇಡಿ, ದಯವಿಟ್ಟು ಹಾಗೆ ಮಾಡಬೇಡಿ. ನಿಮ್ ಕತೆಗಿದ್ದ ನನಗೆ ಬೇಕಾಗಿಲ್ಲ. ಏಯ್, ನಿಲ್ಸೋ ನಿನ್ ಮಂತ್ರ. ಏಯ್, ಬರೋ, ಮುಖ ನೋಡ್ತಾ ಇಲ್ಲ, ಬರ ಇದ್ದು ಹೋಗ್ತಾ ಇದೆ. ರೇ ಸ್ವಾಮಿ, ಇರ್ರಿ ಒಂದ್ ನಿಮಿಷ. ಅಣ್ಣ ತಗೋಣ. ಅಜಪ್ಪ, ಆಟೋ ಡ್ರೈವರ್ಗಳು ಯಾರೇ ತೊಂದರೆಲಿದ್ರು ಅದು ನಮ್ಮೆಲ್ಲರೂ ತೊಂದರೆ ಅಂತ ತಿಳ್ಕೊಂಡು ನಂಜುಂಡಣ್ಣ ಕಳ್ಸಿಕೊಟ್ಟಿದ್ದಾರೆ. ತಗೊಳ್ಳಿ. ಸಂತೋಷವಾಯ್ತು. ರೇ ಸ್ವಾಮಿ, ಮರಕ್ಕೆ ಬೆಲೆ ಕಟ್ಟಾಗೆ ಮಗನಿಗೆ ಬೆಲೆ ಕಟ್ತಾ ಇದ್ದೀರಲ್ಲ, ಸ್ವಲ್ಪನೂ ಬುದ್ಧಿ ಇಲ್ವಾ? ಮನಸ್ಸಾಕ್ಷಿ ಅನ್ನೋದು ಇಲ್ವೇನ್ರಿ ನಿಮ್ಗೆ? ಏಯ್ ಪೂಜಾರಪ್ಪ, ಕೊಟ್ಟಿರೋದು ಒರಿಜಿನಲ್ಲು, ಕೋಟ ಅಲ್ಲ. ಮುಹೂರ್ತ ಮೀರೋಗ್ಬಿಡುತ್ತೆ, ತಾಳಿ ಕಟ್ಸು ಬೇಗ. ಮಾಂಗಲ್ಯ ಧಾರಣ ಮುಹೂರ್ತೋ ಗಟ್ಟಿ ಮೇಳ. ನೋಡಿ ಅಮ್ಮ, ಕಂಡೀಷನ್ ಹಾಗೆ ಇದೆ. ನೀವೊಂದು 50,000 ರೂಪಾಯಿ ಅರೇಂಜ್ ಮಾಡಿದ್ರೆ ಆಪರೇಷನ್ ಮಾಡ್ಬೋದು. ಇಲ್ಲದೆ ಇದ್ರೆ ಅಯ್ಯೋ ಡಾಕ್ಟ್ರೆ, ಆಟೋ ಓಡಿಸಿ ಜೀವನ ಮಾಡೋರು ನಾವು. ಇಡೀ ಜೀವನ ಎಲ್ಲ ದುಡಿದ್ರು ಅಷ್ಟೊಂದು ದುಡ್ಡು ನೋಡಕ್ಕಾಗಲ್ಲ. ಹೀಗಿರೋ ಪರಿಸ್ಥಿತಿಯಲ್ಲಿ ಅಷ್ಟೊಂದು ದುಡ್ಡನ್ನ ನಾನು ಎಲ್ಲಿಂದ ತರಲಿ ಡಾಕ್ಟ್ರೆ? ಏನು ಹೆದರ್ಬೇಕಾಗಿಲ್ಲಮ್ಮ. ಡಾಕ್ಟ್ರೆ, 50,000 ರೂಪಾಯಿ ಇಲ್ಲಿದೆ, ತಗೊಳ್ಳಮ್ಮ. ಅಣ್ಣ, ಈ ದುಡ್ಡು ನಮ್ ನಂಜುಂಡಣ್ಣ ಕೊಟ್ಟಿದ್ದು. ಆಪರೇಷನ್ ಮುಗಿಯೋರ್ಗು ಜೊತೆಲೇ ಇದ್ದು ಎಲ್ಲ ನೋಡ್ಕೊಳಕ್ ಹೇಳಿದಾರಮ್ಮ. ಆ ದೇವ್ರು ಅವ್ರನ್ನ 100 ಕಾಲ ಚೆನ್ನಾಗಿಟ್ಟಿರ್ಲಿ. ಕೋಟಿ ಕನ್ನಡಿಗರ ಕೋರಿಕೆನೂ ಅದೇ ಅಲ್ವೇನಮ್ಮ? ಈಗೆಲ್ಲಿದಾರಣ್ಣ ಅವರು? ಕಷ್ಟದಲ್ಲಿರೋರ್ಗೆ ದೂರದಲ್ಲೇ ನಿಂತು ಸಹಾಯ ಮಾಡ್ತಾ ತಾನು ಎಲ್ಲಿರ್ಬೇಕೋ ಅಲ್ಲಿದ್ದಾನೆ. ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ. ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ. ಕನ್ನಡ ಕುಲಕ್ಕೆ ನಾನೆಂದು ಸ್ವಂತ ಕಣಯ್ಯ. ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ. ಕನ್ನಡ ಕುಲಕ್ಕೆ ನಾನೆಂದು ಸ್ವಂತ ಕಣಯ್ಯ. ಜಗಕ್ಕೆ ಶಿವನು ಒಬ್ಬ, ಇವನು ಕೋಟಿಗೊಬ್ಬ. ಜಗಕ್ಕೆ ಶಿವನು ಒಬ್ಬ, ನಿಮ್ಮಲ್ಲಿ ನಾನು ಒಬ್ಬ. ಉಪ್ಪು ತಿಂದ ಮನೆಗೆ ನನ್ನ ವಂದನೆ, ಆದರೆ ತಪ್ಪು ಮಾಡಿದವಗೆ ಕೊಡುವೆ ದಂಡನೆ. ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ. ಕನ್ನಡ ಕುಲಕ್ಕೆ ನಾನೆಂದು ಸ್ವಂತ ಕಣಯ್ಯ. ಏನಪ್ಪ, ಹೊರಡೋಣವಾ? ರೆಡಿ. ಅಮ್ಮ ಬರ್ತೀವಿ. ಹಾಯ್ ಶಿವ. ಪೊಲೀಸ್ ಟ್ರೈನಿಂಗ್ ನಲ್ಲಿ ನಾನು ಮೊದಲನೇನಾಗಿ ಪಾಸ್ ಮಾಡ್ಬಿಟ್ಟೆ. ಶಾಬಾಷ್. ಸ್ವೀಟ್ಸ್ ತಗೊಂಡ. ಅಮ್ಮ ತಗೋ. ನನಗೆ ತಗೊಳ್ಳೋಣ. ಹಾಯ್ ಚಿನ್ಕುರುಳಿ. ಹಾಯ್ ಜೂನಿಯರ್, ಯಾವಾಗ ಬಂದೆ? ಈಗ ತಾನೆ. ಅಂತೂ ಬಿಟ್ಬಿಟ್ರಾ? ನೀನು ಪೊಲೀಸ್ ಕೆಲ್ಸಕ್ಕೆ ನಾ ಲಾಯಕು, ಪಿಕ್ ಪ್ಯಾಕೆಟ್ಗೆ ಸರಿ ಅಂತ ಅವ್ರಿಗೂ ಗೊತ್ತಾಗಿರ್ಬೇಕು. ಅಣ್ಣ ನೋಡೋಣ. ಅಣ್ಣ, ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಏನ್ ರಜಾ? ಅದು ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ಫಸ್ಟ್ ಕ್ಲಾಸ್? ನೀವು ಸರಿ, ಇವಳಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿರ್ತಾಳೆ. ನನಗನ್ಸುತ್ತೆ ಎಲ್ಲೋ ಕಂಪ್ಯೂಟರ್ ಅದ್ರ ಮಿಸ್ಟೇಕ್. ನೋಡೋಣ. ಸಾರಿ. ಅಣ್ಣ, ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ್ರೆ ಮೆಡಿಕಲ್ ಕಳಿಸ್ತೀನಿ ಅಂತ ಹೇಳಿದ್ರಿ. ನನ್ನ ಕಳಿಸ್ತೀರಾ? ಏನು ಮೆಡಿಕಲ್? ಅದೆಲ್ಲ ಏನು ಬೇಡ, ಓದಿದ್ ಸಾಕು. ಅಮ್ಮ, ಓದ್ಬೇಕು ಅಂತ ಆಸೆ ಇರೋರ್ಗೆ ಚೆನ್ನಾಗಿ ಓದಿಸ್ಬೇಕು. ರಾಜಾ, ನೀನ್ ಮೆಡಿಕಲ್ ಕಾಲೇಜ್ ಸೇರ್ಬೇಕು ತಾನೆ? ಸೇರ್ತೀಯ, ಆ ಜವಾಬ್ದಾರಿ ನಂದು. ಓಕೆನಾ? ರಿಯಲಿ? ಥ್ಯಾಂಕ್ ಯು ಅಣ್ಣ. ಸರಿ, ನಿಮ್ಮಿಬ್ರು ರಿಸಲ್ಟ್ ಬಂದಾಯ್ತು. ನೀವಿಬ್ರು ಪಾಸ್ ಆದ್ರಿ ಅಂತ ಹೇಳ್ತಿದ್ದೀರಾ. ಮಹಾರಾಣಿ ಅವ್ರು ಇದಾರಲ್ಲ, ಅವ್ರೇನ್ ಹೇಳ್ತಾರೆ? ಅಣ್ಣ, ಈ ಸಲನೂ ನಾನು ಫೇಲ್ ಆಗ್ಬಿಟ್ಟೆ. ಅದು ಗೊತ್ತಿರೋ ವಿಷಯ ತಾನೇ. ಮೊದಲನೇ ಕ್ಲಾಸ್ ನಲ್ಲಿ 3 ಸಲ ಡುಮ್ಕಿ. ಶಿವ, ನೊಂದಿರೋ ಮನಸ್ಸಿಗೆ ಜಾಸ್ತಿ ನೋಯಿಸ್ಬಾರ್ದು. ನೀನೇನು ಯೋಚನೆ ಮಾಡ್ಬೇಡ ರಾಜ. ನಾನೇನ್ ಮಾಡ್ಲಿ ಅಣ್ಣ? ಎಷ್ಟು ಓದಿದ್ರು ನನ್ನ ತಲೆಗೆ ವಿದ್ಯೆನೇ ಹತ್ತುತ್ತಾ ಇಲ್ಲ. ವಿದ್ಯೆ ಹತ್ತಿದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಬುಟ್ಟಾಕು.
ನಿನ್ಗೇನ್ ಆಸೆ ಇದೆಯೋ ಹಾಗೆ ಮಾಡು. ಈ ಮನೇಲಿ ನೀನ್ ಯಾರು ಬೇಡ ಅನ್ನಲ್ಲ. ನಿನ್ ಸಪೋರ್ಟ್ಗೆ ಒಬ್ರಲ್ಲ 4 ಜನ ಇದೀವಿ. ನೀನ್ 4 ದಿಕ್ಕಿಗೆ ಹೋದ್ರು ನಿನ್ ಜೊತೆನೇ ಇರ್ತೀವಿ. ಓಕೆ? ಖುಷಿ ನೋಡು. ಜೊತೆಗಿರ್ತೀನಿ ಅಂತ ನಿನ್ ಜೀವನಾನೇ ಈ 3 ಜನಕ್ಕೋಸ್ಕರ ಮುಡುಪಾಗಿಟ್ಬಿಡು. ಬಹಳ ಚೆನ್ನಾಗಿರುತ್ತೆ. ಹಾಗಲ್ಲಮ್ಮ. ಇಲ್ಲಪ್ಪ, ಅವಳಿಗೂ ಮದ್ವೆ ವಯಸ್ಸಾಯ್ತು. ಮೊದ್ಲು ಅವಳು ಮದ್ವೆ ಮಾಡೋದು ನೋಡು. ಓಹೋ, ಹಾಗಂತೀರಾ? ಏನಮ್ಮ? ನಿಮ್ ಇಷ್ಟ ಅಣ್ಣ. ಲಕ್ಷ್ಮಿ, ಒಂದ್ ನಿಮಿಷ ಇರು, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಂಜುಂಡ, ಯಾಕಪ್ಪ? ಅಲ್ಲಮ್ಮ, ಈ ಕಿರುಬೆರಳು ಹಿಡ್ಕೊಂಡು ಓಡಾಡ್ಕೊಂಡಿದ್ದ ನನ್ನ ತಂಗಿರು ಇಷ್ಟು ಬೇಗ ದೊಡ್ಡವರಾಗ್ಬಿಟ್ರ ಅಂದ್ರೆ ನಾಳೆ ಅವರು ಮದುವೆ ಮಾಡ್ಕೊಂಡು ಈ ಮನೇನ್ ಬಿಟ್ಟು ಹೊಟ್ಟೋಗ್ತಾರ? ಏನಮ್ಮ ಇದು? ಹೆಣ್ಮಕ್ಳಂದ್ರೆ ಯಾವತ್ತಾರು ಹೋಗ್ಲೇಬೇಕಪ್ಪ. ಅದು ಅಲ್ದೆ ಯಾವತ್ತೋ ನಡಿಬೇಕಾದ ಮದ್ವೆಗೆ ಈಗ್ಲೇ ಕಣ್ಣೀರ್ ಹಾಕ್ತೀಯಲ್ಲ. ಬರ್ತೀನಮ್ಮ. ಏನಾಯ್ತು? ಏನೋ ಗೊತ್ತಿಲ್ಲ, ನೋಡ್ತೀನಿ ಮೇಡಮ್, ಒಂದು 5 ನಿಮಿಷ. ಏನು ಬೇಡ, ನೀನ್ ರೆಡಿ ಮಾಡಿಸಿ ತಗೊಂಡ್ ಬಾ, ನಾನು ಆಟೋಲ್ ಹೋಗ್ತೀನಿ. ಏ ಹ್ಯಾಂಡ್ಸಮ್. ಹ್ಯಾಂಡ್ಸಮ್ ಅಂದ್ರೆ ಏನಂತ ಗೊತ್ತಾಯ್ತಾ? ಮುದ್ದಾದವನು ಅಂತ. ನಂಜುಂಡಣ್ಣ ಕೇಳಿಸ್ಕೊಂಡ? ನನ್ನೇ ಅವ್ರು ಕರೆದಿದ್ದು. ಈಗ್ಲಾದ್ರು ಗೊತ್ತಾಯ್ತಾ ಈ ಫೇಸ್ ವ್ಯಾಲ್ಯೂ ಏನು ಅಂತ? ಬಾಯ್ ಬಾಯ್. ಹ್ಯಾಂಡ್ಸಮ್ ಅಂದ್ಕೂಡ್ಲೆ ಅವ್ನ ಮುಖದಲ್ಲಿ ಆ ನಗು ನೋಡ್ಬೇಕಾಗಿತ್ತು ನೀವು. ಮೇಡಮ್, ನಿಮ್ಮಂತ ಸುಂದರವಾದ ಹುಡುಗಿರು ಬೈದ್ರು ಅವರು ಖುಷಿನೇ. ನಿಜ ಹೇಳ, ಅಲ್ಲಿದ್ದ ಅಷ್ಟು ಜನರಲ್ಲಿ ನೀವೇ ಹ್ಯಾಂಡ್ಸಮ್. ಥ್ಯಾಂಕ್ ಯು ಮೇಡಮ್. ನಿಮ್ ಹೆಸರು? ನಂಜುಂಡ. ಅದೇನು ಎಲ್ಲ ನೀನೆ ಎಲ್ಲ ನಿಂದೆ ಅಂತ ಬರ್ಸಿದ್ದೀರಾ? ನಾನು ನಂದು ಅಂತ ಹೇಳ್ಕೊಳ್ಳೋದಕ್ಕಿಂತ ಎಲ್ಲ ನೀನೇ ನಿಂದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಒಂಥರ ಸಂತೋಷ ಇದೆ ಮೇಡಮ್. ನೀನೇ ಅಂದ್ರೆ ಮೇಲಿದಾನಲ್ಲ ಅವನು. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಮೇಡಮ್, ನಿಮ್ಮೊಂದು ವಿಷಯ ಗೊತ್ತಾ? ಏನು? ಜಪಾನ್ನವನು ಕೆಲಸ ಮಾಡದೇ ಇದ್ರೆ ಸತ್ತೋಗ್ತಾನೆ. ಚೀನಾದವನು ಜೂಜಾಡದೇ ಇದ್ರೆ ಸತ್ತೋಗ್ತಾನೆ. ಇಂಗ್ಲಿಷ್ನವನು ದೊಡ್ಡಸ್ಗೆ ಹೇಳ್ಕೊಡದೇ ಇದ್ರೆ ಸತ್ತೋಗ್ತಾನೆ. ಇಂಡಿಯನ್ನು ಮಾತಾಡದೇ ಇದ್ರೆ ಸತ್ತೋಗ್ತಾನೆ ಮೇಡಮ್. ಬಹಳ ಚೆನ್ನಾಗಿ ಮಾತಾಡ್ತೀರಾ. ಇಂಡಿಯನ್ ಅಲ್ವಾ? ಈ ಕ್ಯಾಂಡಿಡೇಟ್ ಹೆಸರು ಶಿವು. ಹುಟ್ಟಿದ್ದು ಮುಂಬೈನಲ್ಲಿ, ಬೆಳೆದಿದ್ದು ಓದಿದ್ದೆಲ್ಲ ಬೆಂಗಳೂರಿನಲ್ಲಿ. ತಂದೆ ಇಲ್ಲ, ತಾಯಿ ಇದ್ದಾರೆ. ತಂದೆ ಹೆಸರು ಲೇಟ್ ಶ್ರೀನಾಥ್ ಕಾಂಡೇಲ್ಕರ್. ತಾಯಿ ಹೆಸರು ಸುಮಿತ್ರಮ್ಮ ಅಂತ. ಶಿವು ಅಣ್ಣನೇ ಆ ಫ್ಯಾಮಿಲಿ ಕೇರ್ ಟೇಕರ್. ಏನ್ ಮಾಡ್ತಾ ಇದ್ದಾರೆ? ಆಟೋ ಡ್ರೈವರ್. ಹೆಸರು ನಂಜುಂಡ ಅಂತ. ಈ ಕ್ಯಾಂಡಿಡೇಟ್ನ ಪೋಸ್ಟಿಂಗ್ ಮಾಡಕ್ ಮುಂಚೆ ಅವ್ರ ಅಣ್ಣನ ಇಲ್ಲಿ ಕರೆಸಿ, ನಾನು ಅವರನ್ನ ನೋಡ್ತೀನಿ. ಓಕೆ ಸರ್. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಏನೋ ಬರೀ ಹೇಳಿದ್ರಂತೆ? ಏನಿಲ್ಲ, ಮುಂಬೈನಲ್ಲಿ ನನ್ನ ಪರಿಚಯಸ್ಥರೊಬ್ರು ನಂಜುಂಡ ಅಂತ ಇದ್ರು. ಅವರೇ ಇರ್ಬೋದೇನೋ ಅಂತ ನಾನು ನಿಮ್ಮನ್ನ ಇಲ್ಲಿ ಕರೆಸ್ತೆ ಅಷ್ಟೇ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ಸುಮಾರು ವರ್ಷಗಳಿಂದ ಸರ್. ಹೇಗಿದೆಯಲ್ಲ? ದೇವ್ರದೆಯಿಂದ ಚೆನ್ನಾಗಿದೆ ಸರ್. ಹೇಗಿದ್ದಾರೆ ಹೆಂಡತಿ ಮಕ್ಕಳೆಲ್ಲ? ನನಗಿನ್ನೂ ಮದುವೆ ಆಗಿಲ್ಲ ಸರ್. ಇಟ್ಸ್ ಆಲ್ ರೈಟ್. ಇದಕ್ಕೊಂದು ಸೈನ್ ಮಾಡಿ, ನೀವಿನ್ನು ಹೋಗ್ಬೋದು. ಜಯಸಿಂಹನ್ ಫೈಲ್ ತಗೊಂಬನ್ನಿ. ಯಾವ ಜಯಸಿಂಹ ಸರ್? ಮುಂಬೈನಲ್ಲಿದ್ನಲ್ಲ ಆ ಜಯಸಿಂಹ. ಆ ಸಿಂಹ ಇನ್ನೂ ಬದುಕಿದಾನ? ಏನ್ ಸರ್, ಜಯಸಿಂಹನ್ ಹೆಸರು ಕೇಳಿದ ತಕ್ಷಣನೇ ಎಲ್ರು ಹಿಂಗ್ ಪತ್ರ ಗುಡ್ತಾ ಇದ್ದೀರಲ್ಲ? ಸರ್, ಅವನ್ ಸಖತ್ ಟೆರರ್ ಸರ್. ಅವನ್ ಸತ್ತು ಸುಮಾರು ವರ್ಷ ಆಯ್ತು. ಈಗ ಯಾಕೆ ಸರ್ ಆ ಫೈಲು? ಆ ಫೈಲ್ ತಗೊಂಬನ್ರಿ. ಎಸ್ ಸರ್. ನೀನು ಹೋಟ್ಲಿಂದ ಕಾರಲ್ಲಿ ತರ ಬಂದಿದ್ದು? ಇಲ್ಲ, ಆಟೋದಲ್ಲಿ ಬಂದೆ. ಯಾವ ಆಟೋದಲ್ಲಿ? ನನಗೆ ಗೊತ್ತಿರೋರು ಆಟೋ. ಅವ್ರು ಎಲ್ಲಿರ್ತಾರೆ ಗೊತ್ತಾ ನಿಂಗೆ? ಗೊತ್ತು. ವೆರಿ ಗುಡ್. ಏಯ್ ಸರ್, ಡೈಮಂಡ್ ಆಟೋದಲ್ಲಿ ಮಿಸ್ ಮಾಡಿರ್ಬೇಕು. ಇವಳ ಜೊತೆ ಹೋಗಿ ನೋಡಿ. ಆಯ್ತು ಸರ್. ನೋ ಡ್ಯಾಡ್, ಅವ್ರ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅವ್ರು ಖಂಡಿತ ತಗೊಂಡಿರಲ್ಲ. ನಾನೇ ಪೌಚ್ನ ಆಟೋದಲ್ಲಿ ಬಿಟ್ಟು ಬಂದಿದ್ದೆ. ಅವರೇ ಕರೆದು ವಾಪಸ್ ಕೊಟ್ರು. ಅವ್ರು ತುಂಬಾ ಒಳ್ಳೆಯವರು ಡ್ಯಾಡಿ. ಇರ್ಬೋದಮ್ಮ,
ಆದ್ರೂ ಆಟೋದಲ್ಲೆಲ್ಲ ಮಿಸ್ ಆಗಿರ್ಬೋದಲ್ವಾ? ಹೋಗಮ್ಮ. ಏಯ್, ಇವ್ರ ಜೊತೆ ಹೋಗ್ರ. ಓಕೆ ಸರ್. ಅವ್ರ ಆಟೋನೇ. ಡೈಮಂಡ್ ಅಲ್ಲಿ. ಡೈಮಂಡ್? ಯಾವ ಡೈಮಂಡ್? ಎಲ್ಲಿದೆಯೋ ಡೈಮಂಡ್? ಆಟೋ ಚೆಕ್ ಮಾಡ್ರ. ಮೇಡಮ್ ಏನಿದೆ? ಯಾರಿವರು? ಒಂದು ಡೈಮಂಡ್ ಮಿಸ್ ಆಗಿದೆ, ಅದಕ್ಕೆ. ಚರಣ್, ಏನ್ ಮಾಡ್ತಾ ಇದ್ದೀರಾ? ಡೈಮಂಡ್ ಹುಡುಕಿ ಅಂದ್ರೆ ಆಟೋ ಹಾಳು ಮಾಡ್ತಾ ಇದ್ದೀರಾ. ಟೆಲ್ ದೆಮ್ ಟು ಸ್ಟಾಪ್ ದಿಸ್. ಎಲ್ಲಿಟ್ಟಿದ್ಯೋ ಡೈಮಂಡ್? ಚರಣ್. ಎಸ್ ಸರ್. ಡೈಮಂಡ್ ಸಿಕ್ಕಿದೆ, ವಾಪಸ್ ಬನ್ನಿ. ಸರಿ ಸರ್, ಬರ್ತಾ ಇದ್ದೀನಿ ಸರ್. ಡೈಮಂಡ್ ಸಿಕ್ತಂತೆ ಬನ್ರೋ. ಚರಣ್, ಅಟ್ಲೀಸ್ಟ್ ಅವ್ರಿಗೆ ಸಾರಿ ಆದ್ರೂ ಹೇಳು. ಚರಣ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಈ ತರ ಆಗತ್ತೆ ಅಂತ ನಂಗೆ. ನಮ್ಮಂತವ್ರ ಮೇಲೆ ತಾನೆ ನಿಮ್ಮ ಪರೀಕ್ಷೆ ಪ್ರಯೋಗ ಅಲ್ಲ. ಪರವಾಗಿಲ್ಲ ಬಿಡಿ ಮೇಡಮ್, ನಮ್ಗಿದೆಲ್ಲ ಅಭ್ಯಾಸ ಆಗಿದೆ. ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ಮವ್ರು ಕಾಯ್ತಾ ಇದ್ದಾರೆ, ದಯವಿಟ್ಟು ಹೋಗಿ ಬನ್ನಿ. ಅಲ್ಲ, ಅದು ವಾಣಿ, ಇಂಟರ್ವ್ಯೂಗೆ ಹೋದೋಳು ಮನೆಗೆ ಬಂದಿಲ್ಲ ಅಂತ ಅಲ್ಲಿ ಎಲ್ಲರೂ ಕಾಯ್ತಾ ಕೂತಿದ್ದಾರೆ. ನೀನ್ ನೋಡಿದ್ರೆ ಇಲ್ಲಿ ಕ್ಯಾಂಟೀನ್ ಬಂದು ಕೂತಿದ್ಯಲ್ಲ, ಏನಾಯ್ತಮ್ಮ? ಸೀಟ್ ಸಿಗ್ಲಿಲ್ವಾ? ಅಣ್ಣ, ನಾನು ಮೆಡಿಕಲ್ ಓದಲ್ಲಣ್ಣ, ತುಂಬಾ ಕಷ್ಟ ಆಗುತ್ತೆ. ನಾನು BSc ಓದ್ತೀನಿ. ಸೀಟ್ ಸಿಗ್ತಾ ಇಲ್ವಾ? ಮೆಡಿಕಲ್ ಓದ್ಬೇಕು ಅಂದ್ರೆ ಅದಕ್ಕೆಲ್ಲ ತ್ಯಾಗ ಮಾಡ್ಬೇಕು. ತ್ಯಾಗನ? ಏನದು? ಅಣ್ಣ, ಒಂದು ಹೆಣ್ಣಾಗಿ ಮನೇಲಿ ಕೂತ್ಕೊಂಡು ಓದ್ಬೋದು, ಹಾಸ್ಟೆಲ್ ಅಲ್ಲಿ ಓದ್ಬೋದು, ಕಾಲೇಜ್ನಲ್ಲಿ ಓದ್ಬೋದು. ಆದ್ರೆ ಒಬ್ರು ಗೆಸ್ಟ್ ಹೌಸ್ ನಲ್ಲಿ ಓದೋದು ಅಂದ್ರೆ ಗೊತ್ತು, ನನಗೆ ಚೆನ್ನಾಗಿ ಗೊತ್ತು ನೀನು ವಾಪಸ್ ಬಂದೇ ಬರ್ತೀಯಾ ಅಂತ. ನಿನ್ನಂತವ್ರನ್ನ ಎಷ್ಟು ಜನರು ನೋಡಿಲ್ಲ. ಒಂದು ಹುಡುಗಿನ ಕಳಿಸ್ತೀನಿ, ಅವಳಿಗೊಂದು ಸೀಟ್ ಕೊಡು. ಹಾಗೆ ನಮ್ಗೆ ಎಷ್ಟು ಅಡ್ರೆಸ್ ಕೊಟ್ಬಿಡು. ಓಕೆ ಸರ್. ಓ, ಆಟೋಲ್ ಬಂದ್ಯಾ? ಕಾಸು ಕೊಟ್ಟಿಲ್ವಾ? ಎಷ್ಟಪ್ಪ? ಇವರು ನಮ್ಮಣ್ಣ. ಓ, ಹೆದರ್ಸೋ ಕರ್ಕೊಂಡು ಬಂದಿದ್ಯಾ? ಅಯ್ಯಯ್ಯೋ, ಅದೆಲ್ಲ ನಮಗ್ ಗೊತ್ತಿಲ್ಲ ಸರ್. ಸರ್, ನೀವು ಮಾಡಿದ ತಪ್ಪು ಸರ್. ಸೀಟ್ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೋದಾಗಿತ್ತು. ಅದು ಬಿಟ್ಟು ನೀವು ಈ ಸೀಟಲ್ಲಿ ಕೂತ್ಕೊಂಡು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ನನ್ನ ತಂಗಿಗೆ ಮರ್ಯಾದೆಯಾಗಿ ಒಂದು ಸೀಟು. ಏನು ಮರ್ಯಾದೆ ಅಂತ ಇದೆಯಾ? ಯಾರ್ದ ಮಾತಾಡ್ದೆ ಗೊತ್ತಾ? ನಿನ್ ತಂಗಿಗೆ ಸೀಟ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನೋ ಮಾಡ್ತೀಯಾ? ಪೊಲೀಸ್ ಹತ್ರ ಹೋಗ್ತೀಯಾ? ಇಲ್ಲ ಎಜುಕೇಶನ್ ಮಿನಿಸ್ಟರ್ ಹತ್ರ ಹೋಗ್ತೀಯಾ? ಯಾರ ಹತ್ರ ಹೋಗ್ತೀಯ ಹೇಳು, ನಾನೇ ಫೋನ್ ಮಾಡಿ ಇಲ್ಲ ಕರೆಸ್ತೀನಿ. ನಾನು ಅಲ್ಲೆಲ್ಲ ಹೋಗೋನಲ್ಲ ಸರ್. ನನಗೆ ನಂದೇ ಅಂತ ಒಂದು ಇದಿದೆ. ಏನು ರೌಡಿಸಮ್ಮ? ನಾನೆಂತ ರೌಡಿ ಗೊತ್ತಾ ನಿನಗೆ? ಅದೆಲ್ಲ ಆದ್ಮೇಲೆ ಅಮ್ಮ, ಈ ಕಾಲೇಜು, ಈ ಕೆಲಸ ಎಲ್ಲ. ಇವನ್ನ ಮೂಟೆ ಕಟ್ಟಿ ಆಚೆ ಬಿಸಾಕು. ಅಯ್ಯಯ್ಯೋ, ಅಷ್ಟೆಲ್ಲ ತೊಂದರೆ ತಗೋಬಿಡಿ ಸರ್. ನಿಮ್ಮ ಹತ್ರ ಪರ್ಸನಲ್ ಆಗಿ 2 ನಿಮಿಷ ಮಾತಾಡಿ ನಾನೇ ಹೊರಟೋಗ್ತೀನಿ. ಓ ಹಾಗ? ಅವ್ರು ಏನು ಮಾತಾಡ್ಬೇಕಂತೆ, ಅದೇನು ಅಂತ ಕೇಳೋಣ. ನೀವು ಸ್ವಲ್ಪ ಆಚೆ ಇರೋ. ಅದೇನೋ ಮಾತಾಡ್ಬೇಕು ಅಂತ ಇದೆ, ಮಾತಾಡಪ್ಪ. ನನ್ನ ಹೆಸರು ನಂಜುಂಡ ಅಂತ. ನನಗೆ ಇನ್ನೊಂದು ಹೆಸರಿದೆ. ನಾನು ಯಾರು ಅಂತ ನಿನಗೆ ಗೊತ್ತಲ್ಲ. ಕೆಲವು ವಿಷಯದಲ್ಲಿ ನಾನು ಬೆಂಕಿ, ಸುಟ್ಟೋಗ್ಬಿಡ್ತೀಯ. ಬಿಡು ಬಿಡು ಅಣ್ಣ, 1 ಸೀಟ್ ಅಣ್ಣ, 100 ಸೀಟ್ ಕೊಡ್ತೀನಿ, ಬೇಕಾದ್ರೆ 1000 ಸೀಟ್ ಕೊಡ್ತೀನಿ. ಈ ಕಾಲೇಜಲ್ಲಿ ನಿಂದು, ಸರಿನಾ? ಏನೋ ನಿಂತ ಇದ್ದೀರಾ? ಕೂತ್ಕೊಳ್ಳಿ ಅಣ್ಣ, ಪ್ಲೀಸ್. ಬರ್ತೀನಿ ಅಣ್ಣ, ನನ್ನ ಕಾರಲ್ಲಿ ಮುಂದೆ ಡ್ರಾಪ್ ಮಾಡ್ತೀನಿ ಅಣ್ಣ. ಪರವಾಗಿಲ್ಲ. ಯಾವ ಫೋಟೋ ಕೊಟ್ಟಿದ್ದೀಯಾ? ಎಲ್ಲಪ್ಪ? ಇದು ಅವಳ ಫೋಟೋ ಅಲ್ಲಮ್ಮ. ಅವಳು ಮದುವೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರೋ ಹುಡುಗನ ಫೋಟೋ. ಯಾರ್ಯವನು? ನಾವಿಬ್ರು ಒಟ್ಟಿಗೆ ಓದ್ತಿದ್ದವರು. ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಏನಮ್ಮ ಹೇಳ್ತಾ ಇದೀಯ ನೀನು? ನೀನ್ ಇಷ್ಟಪಟ್ಬಿಟ್ರೆ ಆಗೋಯ್ತಾ? ನಾವೆಲ್ಲ ಇಷ್ಟಪಡೋದು ಬೇಡವಾ? ಹೇಳೋರು ಕೇಳೋರು ಯಾರು ಇಲ್ವಾ?
ಹೌದು, ಹುಡುಗನ್ ಕಂಡ್ರೆ ಸ್ವಲ್ಪ ಇಷ್ಟನಾ ಬಹಳ ಇಷ್ಟನಾ? ಬಹಳ ಇಷ್ಟನಾ? ನಮ್ಗಿಷ್ಟ ಅಲ್ಲ ಅಂದ್ರೆ ಸತ್ಯವಾಗ್ಲೂ ಆ ಕಡೆ ತಿರುಗು ಕೂಡ ನೋಡಲ್ಲ. ಸತ್ಯವಾಗ್ಲೂ ಅವ್ರ ಕಡೆ ತಾನೆ. ಇದೆಲ್ಲ ಏನು ಹೇಳ್ಬೇಡ, ಬಹಳ ನೋಡಿದೀವಿ, ಬಹಳ ಕಂಡಿದೀವಿ. ನೀನೇನು ಯೋಚನೆ ಮಾಡ್ಬೇಡ, ನಿನ್ನ ಸಂತೋಷನೇ ನಮ್ಮೆಲ್ಲರ ಸಂತೋಷ. ಅಮ್ಮ, ನಾಳೆನೆ ಆದಷ್ಟು ಬೇಗ ಹುಡುಗನ ಮನೆಗೆ ಹೊಟ್ಟೋಣ, ಏನಂತೀರ? ಏನು ಮಾತಾಡ್ತಾ ಇದ್ದೀನಿ? ನೀನು ಪರಿಜ್ಞಾನ ಇದೆಯಾ ನಿನಗೆ? ಏನು ಅಂದ್ರೆ? ನೀನ್ ಸುಮ್ನಿರು. ಪ್ರತಿದಿನ ಮೀಟರ್ ಲೆಕ್ಕಕ್ಕೆ ಆಟೋ ಓಡಿಸಿ 100-200 ಸಂಪಾದನೆ ಮಾಡೋ ನೀನು ನಮ್ಮಗಳ ಜೊತೆ ಸಂಬಂಧ ಬೆಳೆಸೋಕೆ ಬಂದಿದ್ದೀಯಾ? ನನ್ನ ಸಂಪಾದನೆ ಎಷ್ಟು ಅಂತ ಗೊತ್ತಾ ನಿನಗೆ? ನನ್ನ ಆಸ್ತಿ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್, ನನ್ನ ಒಂದು ದಿವಸದ ಖರ್ಚು ಎಷ್ಟು ಅಂತ ಗೊತ್ತಾ ನಿನಗೆ? ಹೇ ಮಿಸ್ಟರ್, ನಿನ್ನ ಇಡೀ ಜೀವಮಾನದ ದುಡಿಮೆ ನನ್ನ ಒಂದು ದಿವಸದ ಖರ್ಚಿಗೆ ಸಮ. ಅಂಥದ್ರಲ್ಲಿ ನನ್ನ ಆಸ್ತಿಯನ್ನು ನುಂಗು ಹಾಕೋದಕ್ಕೆ ಪ್ಲಾನ್ ಮಾಡಿ ನಮ್ಮ ಸಂಬಂಧ ಬೆಳೆಸೋದಕ್ಕೆ ಬಂದಿದ್ದೀಯಾ? ಗೆಟ್ ಔಟ್, ಐ ಸೇ ಗೆಟ್ ಔಟ್. ನೋಡಿ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನಾವು ನಿಮ್ಮಷ್ಟು ಶ್ರೀಮಂತರು ಇಲ್ಲದೆ ಇರಬಹುದು, ಆದ್ರೆ ನಮ್ದೇ ಆದ ಒಂದು ಗೌರವ ಇದೆ. ನಮ್ಮ ಹುಡುಗಿ ನಿಮ್ ಹುಡುಗನ ಇಷ್ಟಪಟ್ಟಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಸಂಬಂಧ ಕೇಳ್ಕೊಂಡು ನಿಮ್ ಮನೆಗೆ ಬಂದಿದ್ದೀವಿ. ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ. ಅದನ್ನು ಬಿಟ್ಟು ಈ ತರ ಮಾತಾಡೋದು ಸರಿ ಇಲ್ಲ. ಅಮ್ಮ, ಸರ್, ಒಂದು ಹುಡುಗ ಹುಡುಗಿ ಹೃದಯದಲ್ಲಿ ಹುಟ್ಟೋ ಮೊದಲನೇ ಪ್ರೇಮ ಅವ್ರ ಜೀವನದಲ್ಲಿ ಅವ್ರು ಯಾವತ್ತೂ ಮರೆಯೋಕ್ಕಾಗಲ್ಲ. ನಾವು ಎಷ್ಟೇ ದೊಡ್ಡ ಸಂಬಂಧ ತಂದ್ರು, ಎಂಥ ಒಳ್ಳೆ ಜೋಡಿ ತಂದ್ರು, ಆ ಹೃದಯದಿಂದ ಅದನ್ನು ಅಳಿಸಾಕೋಕ್ಕಾಗಲ್ಲ. ಜೀವನ ಪೂರ್ತಿ ಅದು ಮುಳ್ಳಾಗಿ ಆ ಇಬ್ಬರು ಅದನ್ನು ಚುಚ್ಚುತ್ತಾನೆ ಇರುತ್ತೆ. ಹೇಳಿ ಸರ್, ಈ ಹೃದಯಗಳಿಗೆ ಅಂಥ ನೋವಾಗೋದು ನಿಮ್ಗೆ ಇಷ್ಟನಾ? ಸರ್, ಅವರಿಬ್ಬರನ್ನ ಒಂದಾಗಿ ಮಾಡಬೇಕು ಅಂತಾನೆ ನಾವು ನಿಮ್ಮನೆ ಬಾಗಿಲವರೆಗೂ ಬಂದಿದ್ದೀವಿ. ಸರ್, ನನ್ನ ತಂಗಿ ಪ್ರೀತಿ, ಗೌರವ, ನಯ, ವಿನಯ ಎಲ್ಲತ್ರಲ್ಲೂ ಮಹಾಲಕ್ಷ್ಮಿನೇ. ಅವಳನ್ನ ಆ ರೀತಿ ಬೆಳೆಸಿದ್ದೀವಿ ನಾವು. ಸರ್, ಖಂಡಿತ ಅವಳು ಈ ಮನೆ ಚೆನ್ನಾಗಿ ನೋಡ್ಕೋತಾಳೆ. ದಯವಿಟ್ಟು ಸರ್, ದೊಡ್ಡ ಮನಸ್ಸು ಮಾಡಿ ಈ ಸಂಬಂಧನ ಒಪ್ಕೊಳ್ಳಿ, ಈ ಮದುವೆಗೆ ಒಪ್ಕೊಳ್ಳಿ. ನಂಜುಂಡ, ಏನ್ ಮಾಡ್ತಾ ಇದ್ದೀಯಾ? ಹುಡುಗ ಮಾತ್ರ ಒಳ್ಳೆಯವನಾಗಿದ್ರೆ ಸಾಲ್ದಪ್ಪ. ಹುಡುಗನ್ ತಂದೆ ತಾಯಿನೂ ಒಳ್ಳೆಯವರಾಗಿದ್ರೇನೆ ಆ ಮನೆಗೆ ಸೊಸೆಯಾಗಿ ಬರೋ ಹುಡುಗಿ ಸಂತೋಷವಾಗಿರ್ತಾಳೆ. ಇಂಥ ದೊಡ್ಡಸ್ತಿಗೆ ಇರೋ ಶ್ರೀಮಂತರ ಮನೆಗೆ ಸೊಸೆ ಆದ್ರೆ ನಿನ್ ತಂಗಿ ಸಂತೋಷವಾಗಿರೋ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಬೇಡಪ್ಪ, ಬೇಡ. ನೀನ್ ಯಾರ್ಯಾರ ಕಾಲಿಗೋ ಬೀಳೋದು ನನ್ನಿಂದ ನೋಡಕ್ಕಾಗಲ್ಲ. ಬಾ ಹೋಗೋಣ. ಅಮ್ಮ, ಕಾಲಿಗೆ ಬೀಳೋದ್ರಲ್ಲಿ ತಪ್ಪೇನಮ್ಮ ಇದೆ? ಯಾವತ್ತು ಒಂದ್ ಮನೇಲಿ ಒಂದ್ ಹೆಣ್ಮಗು ಹುಟ್ಟುತ್ತೋ ಆವತ್ತಿಂದಾನೆ ಮನೆಯವರು ತಲೆ ತಗ್ಸೋದನ್ನ ಅಭ್ಯಾಸ ಮಾಡ್ಕೋಬೇಕು. ಯಾಕೆಂದ್ರೆ ಅಂಥ ಮನೆಯಿಂದ ಹೋಗೋ ಹುಡುಗಿ ತಾನು ಮದುವೆ ಆದ ಮನೆಯನ್ನು ಬೆಳಗಿಸಿ ಎಲ್ಲರ ಹತ್ರನೂ ಬೇಷ್ ಅನಿಸ್ಕೊಂಡು ತನ್ನ ತವ್ರ ಮನೆಯವರ ತಲೆನ ಎತ್ತೋ ಹಾಗೆ ಮಾಡ್ತಾಳೆ ಅಂತ ಹಿರಿಯರು ಹೇಳ್ತಾರೆ. ನನ್ನ ತಂಗಿ ಹಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಸರ್, ದಯವಿಟ್ಟು ಈ ಮದುವೆಗೆ ಒಪ್ಕೊಳ್ಳಿ ಸರ್. ಇದು ನನ್ನ ತಂಗಿ ಜೀವನದ ಪ್ರಶ್ನೆ. ಅವಳ ಸುಖಕ್ಕೋಸ್ಕರ, ಅವಳ ಸಂತೋಷಕ್ಕೋಸ್ಕರ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ. ಏನ್ ಬೇಕಾದ್ರೂ ಮಾಡ್ತೀರಾ ಅಣ್ಣ? ಬೇಡ ಅಣ್ಣ, ನನ್ಗೋಸ್ಕರ ನೀವು ಯಾರ ಕಾಲಿಗೆ ಬೀಳೋದು ಬೇಡ. ನಿಮಗ್ ಗೌರವ ಇಲ್ಲದ ಈ ಮನೆಗೆ ನಾನ್ ಸೊಸೆಯಾಗಿ ಬರೋದು ಬೇಡ. ನಮ್ ಪ್ರೀತಿಯಿಂದ ನಿಮ್ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ನಂಗೆ ಮೊದ್ಲೇ ಗೊತ್ತಿದ್ದಿದ್ರೆ ನಾನ್ ಪ್ರೀತಿನೇ ಮಾಡ್ತಿರ್ಲಿಲ್ಲ. ನೋಡೋಣ, ನನಗ್ ನನ್ ಪ್ರೀತಿಗಿಂತ ನೀವ್ ಮುಖ್ಯ, ನಿಮ್ ಮರ್ಯಾದೆ ಮುಖ್ಯ. ನಡೆದಿದ್ದೆಲ್ಲ ಒಂದ್ ಕೆಟ್ಟ ಕನ್ಸು ಅಂತ ತಿಳ್ಕೊಂಡು ಮರ್ತು ಹೋಗ್ಬಿಡ್ತೀನಿ. ಇರೋವರೆಗೂ ನಿಮ್ ತಂಗಿ ಅಂತ ಹೆಮ್ಮೆಯಿಂದ ಬಾಳ್ತೀನಿ. ಬನ್ನಿ ಅಣ್ಣ, ಹೋಗೋಣ. ನಿಂತ್ಕೊಳ್ಳಿ. ನೋಡಿಯಾ ಸುಶೀಲಾ, ಮಗನನ್ನ ಬಿಟ್ಕೊಡದೆ ಇರ್ತಕ್ಕಂಥ ತಾಯಿ, ಅಣ್ಣನನ್ನ ಬಿಟ್ಕೊಡದೆ ಇರ್ತಕ್ಕಂಥ ತಂಗಿ, ತಂಗಿಗಾಗಿ ತನ್ನ ಸ್ವಾಭಿಮಾನವನ್ನೇ ಬಿಟ್ಕೊಡೋದಕ್ಕೆ ತಯಾರಾಗಿರ್ತಕ್ಕಂಥ ಅಣ್ಣ. ವಾಟ್ ಎ ಫ್ಯಾಮಿಲಿ. ಮಿಸ್ಟರ್ ನಂಜುಂಡ, ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ನಾನು ಕೇಳಿದ್ದೆ, ಆದ್ರೆ ಇವತ್ತು ಅದನ್ನೆಲ್ಲ ಕಣ್ಣಾರ ನೋಡುವಂತ ಸೌಭಾಗ್ಯ ನನಗೆ ಸಿಕ್ತು. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ತಂಗಿ ನಮ್ಮ ಮನೆಯಲ್ಲಿ ಸೊಸೆಯಾಗಿರೋದಿಲ್ಲ, ಮಗಳಾಗಿರ್ತಾಳೆ. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ. ದೇವರೇ ಬಂದರು ನಾಚಲಿಬೇಕು, ಸ್ವರ್ಗವೇ ನಮ್ಮಿ ಸಂಸಾರ. ದೇವ್ರೆ, ಎಲ್ಲ ನಿನ್ನ ಆಶೀರ್ವಾದ ಅಪ್ಪ. ನನ್ನ ತಮ್ಮನಿಗೊಂದು ಕೆಲಸ ಸಿಕ್ತು, ನನ್ನ ತಂಗಿಗೆ ಮೆಡಿಕಲ್ನಲ್ಲಿ ಸೀಟ್ ಸಿಕ್ತು, ಇನ್ನೊಬ್ಬ ತಂಗಿ
ಅವಳು ಆಸೆ ಪಟ್ಟಾಗ ಮದುವೆನೂ ಆಯ್ತು. ಎಲ್ಲಾನು ನಿನ್ನಿಂದಾನೇಪ್ಪ. ಸಕಲವು ನೀನೆ, ಸರ್ವವು ನೀನೆ, ಸರ್ವಸ್ವವು ನೀನೆ. ನಿನ್ನ ಕರುಣಾ ದೃಷ್ಟಿ ಎಲ್ಲರ ಮೇಲೂ ಸದಾಕಾಲನೂ ಇರಲಿ. ಧನ್ಯೋಸ್ಮಿ. ಹಲೋ. ಹಲೋ. ಈಗ ನಿಮ್ಮನ್ನು ಬಿಟ್ಬಿಟ್ಟು ಹೋದ್ರಲ್ಲ, ಯಾರವರು? ನಮ್ ಡ್ಯಾಡಿ. ಓ, ಬರ್ತೀರಾ ಹೋಗೋಣ? ಯಾವ ಕಡೆ? ಕುವೆಂಪು ನಗರ. ಇಲ್ಲ, ನಾನು ಆ ಕಡೆ ಬರಲ್ಲ. ನಾನು ರಾಜಾಜಿನಗರ ಕಡೆ ಹೋಗ್ತಾ ಇದ್ದೀನಿ. ಪರವಾಗಿಲ್ಲ, ಆ ಕಡೆನೇ ಹೋಗೋಣ. ದಯವಿಟ್ಟು ಕ್ಷಮಿಸಿ, ಇವತ್ತು ನನ್ನ ಆಟೋ ಎಂಗೇಜ್ ಆಗಿದೆ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಇಲ್ಲ ಅನ್ಬೇಡಿ ಪ್ಲೀಸ್. ಏನೋ ಮುಖ್ಯವಾಗಿ ಮಾತಾಡಬೇಕು ಅಂತ ಹೇಳಿದ್ರಿ? ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ತಗೊಳ್ಳೋಣ ಅಂತ. ಏನು ಹೇಳಿ? ಒಂದು ಹೆಣ್ಣು ಒಬ್ಬರ ಹತ್ರ ತುಂಬಾ ವರ್ಷಗಳಿಂದ ಇತ್ತು. ಆ ವ್ಯಕ್ತಿ ಸ್ಮಗ್ಲರು, ಗ್ಯಾಂಗ್ಸ್ಟರು ಅಂತ ಗೊತ್ತಾದ್ರೆ ಆ ಹೆಣ್ಣು ಏನ್ ಮಾಡ್ಬೇಕು? ಅಂಥ ವ್ಯಕ್ತಿಯಿಂದ ದೂರ ಇರಬೇಕು. ಅವ್ರು ಯಾರೇ ಆಗಿದ್ರು? ಯಾರಾದ್ರೇನು, ಕೆಟ್ಟವನ್ ತಾನೆ. ಅಂಥ ವ್ಯಕ್ತಿ ಯಾರು ಗೊತ್ತಾ? ಯಾರು? ನಮ್ಮಪ್ಪ. ಇನ್ನೊಂದು ವಿಷಯ ಹೇಳಿ. ಒಬ್ಬರ ಹತ್ರ ಒಂದು ಹೆಣ್ಣು ಕೆಲವು ದಿನಗಳಿಂದ ಸ್ನೇಹ ಬೆಳೆಸ್ಕೊಂಡು ವ್ಯಕ್ತಿ ಒಳ್ಳೆಯವನು, ಮನುಷ್ಯತ್ವಕ್ಕೆ ಬೆಲೆ ಕೊಡೋನು ಅಂತ ಗೊತ್ತಾದ್ಮೇಲೆ ಆ ಹುಡುಗಿ ಏನ್ ಮಾಡ್ಬೇಕು? ಇಷ್ಟ ಆಗಿದ್ರೆ ಪ್ರೀತಿಸ್ತೀನಿ ಅಂತ ಹೇಳ್ಬೇಕು. ಅವ್ರು ಯಾರೇ ಆಗಿದ್ರು ಪರವಾಗಿಲ್ವಾ? ಮನ್ಸಿಗೆ ಹಿಡಿಸಾದ್ಮೇಲೆ ಯಾರಾದ್ರೇನು? ಅವ್ರು ಯಾರು ಗೊತ್ತಾ? ನೀವೇ. ಐ ಲವ್ ಯು ನಂಜುಟ. ನೋಡಿ, ನೀವು ನನ್ನ ಜೊತೆ ಈ ರೀತಿ ಸ್ನೇಹ ಬೆಳೆಸ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಾಗಿದ್ದಿದ್ರೆ ನಾನು ನಿಮ್ಮನ್ನು ಕಣ್ಣೆತ್ತು ಕೂಡ ನೋಡ್ತಿರ್ಲಿಲ್ಲ. ನನಗೂ ಪ್ರೀತಿಗೂ ಬಹಳ ದೂರ. ದಯವಿಟ್ಟು ಕ್ಷಮಿಸಿ. ನಂಜುಂಡ, ನಾನ್ ತಮಾಷೆಗೆ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರ? ನಾನು ಒಬ್ಬಳನ್ನ ಬಿಟ್ಟು ಹೋಗ್ತಾ ಇದ್ದೀರಾ? ಎಷ್ಟು ಹೊತ್ತಾದ್ರೂ ಸರಿ, ಎಷ್ಟು ದಿನಗಳಾದ್ರೂ ಸರಿ, ನನ್ನನ್ನ ನೀವಾಗ ಬಂದು ಕರ್ಕೊಂಡು ಹೋಗೋವರೆಗೂ ಈ ಜಾಗ ಬಿಟ್ಟು ಕದಲಲ್ಲ ನಾನು. ಖಂಡಿತ ಈ ಜಾಗ ಬಿಟ್ಟು ಕದಲಲ್ಲ ನಾನು. ನಂಜುಂಡ, ನಂಜುಂಡ! ದುಡ್ಡು ಅಣ್ಣ ಅಣ್ಣ, ಇವಾಗ ದುಡ್ಡಿಲ್ಲ ಕಣಣ್ಣ. 2 ದಿವಸದ ಮೈಗೆ ಹುಷಾರಿಲ್ಲ ಕಣಣ್ಣ. ಇವಾಗ ತಾನೇ ಅಂಗಡಿ ತೆಗ್ದಿದ್ದೀನಣ್ಣ. ನಿನ್ ಕೈ ಮುಗಿತೀನಿ ಅಣ್ಣ. ದುಡ್ಡು ಅಣ್ಣ ಇವತ್ತು ಬರ್ತಾರೆ ಅಂತ ಗೊತ್ತಿಲ್ಲ ಅಣ್ಣ. ದುಡ್ಡು ಕೊಡೋ, ದುಡ್ಡು ನಾಳೆ ಕೊಡ್ತೀನಿ ಅಣ್ಣ. ಅಣ್ಣ ಬೇಡ ಅಣ್ಣ. ಇರ್ರ ಇರ್ರ ಇರ. ನಮಸ್ಕಾರ. ನೀನು ನಮ್ಮ ಏರಿಯಾಗೆ ಹೊಸದಾಗಿ ಬಂದ್ರು ಇನ್ಸ್ಪೆಕ್ಟರ್ ಅಂತ ಗೊತ್ತಾಯ್ತು, ಸಂತೋಷ. ಆದ್ರೆ ಪೊಲೀಸ್ನವ್ರಿಗೆ ಅಂತ ಒಂದು ಕಾನೂನು, ಅದು ಆ ಕಡೆ ಇರಲಿ. ಆದ್ರೆ ಪೊಲೀಸ್ನವ್ರು ಯಾರ್ಯಾರ ಹತ್ರ ಹೇಗೆ ನಡ್ಕೋಬೇಕು ಅಂತ ಅದು ನಿನ್ಗೆ ಗೊತ್ತಿಲ್ಲ ಅಂದ್ರೆ ನಿನಗಿಂತ ದೊಡ್ಡ ಆಫೀಸರ್ಸ್ ಇರ್ತಾರಲ್ಲ, ಅವ್ರ ಹತ್ರ ತಿಳ್ಕೊಳ್ಳಿಲ್ಲ ಅಂದ್ರೆ ಸತ್ತೋಗ್ತೀಯ ಕಣ. ಏನ್ ಮಾಡ್ತೀಯ? ಓಯ್ ಶಿವ, SI ಶಿವ, ಕಾವು ಕೊಡೋಕ್ ಹಾಕಿ ಮೈ ಮೇಲಿದ್ದಾಗ ನಾನು ಮೈ ಮುಟ್ಟಿ ಈಗ ರಾತ್ರಿ ಆದ ಕೂಡಲೇ ಒಳಗೆ ಕೂತ್ಕೊಂಡು ಯಾರಿಗೋ ಕಾವು ಕೊಡ್ತಿದ್ಯಾ? ಏಯ್ ಬಾರ ಹೊರಗಡೆ. ನಾನು ನೋಡಿ ಹೆದರ್ಕೊಳ್ಳೋ ಜನದ ಮುಂದೆ ಮುಟ್ಟೋದಿರ್ಲಿ, ತಟ್ಟೆ ಹೇಳ್ಕೊಂಬಂದ್ಬಿಟ್ಟೆ. ಆದ್ರೆ ಇವತ್ತು ವಾಪಸ್ FIR ಇಲ್ಲ, ಕೇಸ್ ಇಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಬೆವರಿಸೋ ಲಾಠಿ ಇಲ್ಲ. ನಾನು ಅವತ್ತ ನಿಂಗೆ ಹೇಳಿದ್ದೆ, ನನ್ನ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಿನ್ನ ಮೇಲಧಿಕಾರಿಗಳನ್ನ ಕೇಳಿ ತಿಳ್ಕೊ ಅಂತ. ಆದ್ರೆ ನೀನು ಕೇಳಲಿಲ್ಲ. ಆದ್ರೆ ಇವತ್ತು ಅದೇ ಮೇಲಧಿಕಾರಿಗಳು ನನಗೆ ಸನ್ಮಾನ ಮಾಡಿ ಕಳಿಸಿದ್ದಾರೆ. ನಾನು ಇಷ್ಟು ಮಾತಾಡ್ತಾನೆ ಇದ್ದೀನಿ, ನೀವು ಒಳಗೆ ಕೂತ್ಕೊಂಡು ಏನ್ ಮಾಡ್ತಿದ್ಯೋ? ಬಾರ ಹೊರಗಡೆ. ಇದೆ ಇದೆ, ಇನ್ನೂ ಇದೆ. ಇವತ್ತು ನಿನ್ ಕಣ್ಣೆದ್ರಿಗೆ ನಿನ್ ತಂಗಿನ ಅದ್ ಯಾವ ಗಂಡಸ್ ಬಂದು ಬಚಾವ್ ಮಾಡ್ತಾನೆ ನಾನು ನೋಡ್ತೀನಿ ಕಣೋ, ನಾನು ನೋಡ್ತೀನಿ ಕಣೋ. ಕುಲ್ಜಾ ಸಿಮ್ ಸಿಮ್, ಬಾರೆ ನಾನ್ ಬಾಳ್ಕೊಳೆ. ಅರೆ ಅರೆ ಮೇರೆ ಕೋ बात करे ಒಳಗಡೆ ಹೋಗು. ಅಣ್ಣ ಹೋಗು. ಇನ್ ಪ್ರಣಯ ಶುರು ಆಯ್ತು, ಬಾ ಹೋಗೋಣ. ಸ್ವಲ್ಪ ತಡೀರ. ಬಹಳ ವರ್ಷದ ಮೇಲೆ ನಮ್ ಸಾಹಸ್ಮ ನೀನ್ ಶುರು ಹಚ್ಕೋ.
ಹಾಸ್ಪಿಟಲ್ ನಡೆಯೋಕ್ಕಾಗದೆ 4 ಜನ ಅಡ್ಮಿಟ್ ಆಗಿದ್ರೆ ಈಗ್ಲೋ ಆಗ್ಲೋ ಅಂತ ಇನ್ನಿಬ್ರು ICU ನಲ್ಲಿ ನರಳ್ತಾ ಇದ್ದಾರೆ. ಅವ್ರ ಜೀವಕ್ಕೆ ಡಾಕ್ಟರ್ ನಾಳೆ ಬೆಳಗ್ಗೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಅವತ್ತು ಪಬ್ಲಿಕ್ ನಲ್ಲಿ 5 ಜನ ರೌಡಿಗಳು ನಿಮ್ಮ ಆಟೋನ ಚಿಂದಿ ಮಾಡ್ತಾ ಇದ್ರು, ನಗ್ತಾನೆ ಇದ್ರಿ. ಅವತ್ತು ಅಷ್ಟೊಂದು ಜನಗಳ ಮುಂದೆ ಧಾರಾಕಾರವಾಗಿ ಸುರಿತಿದ್ದ ಮಳೆನಲ್ಲಿ ನಿಮ್ಮನ್ನ ಕಂಬ ಕಟ್ಟಾಗಿ ಹೊಡಿತಾ ಇದ್ರೆ ಸಹನಾ ಮೂರ್ತಿಯಂತೆ ಪೆಟ್ ತಿಂದ್ರೆ ಹೊರತು ಒಂದು ಮಾತು ಆಡ್ಲಿಲ್ಲ. ಆದ್ರೆ ಇವತ್ತು ನಿಮ್ ಕೈಲಿ 7 ತಿಂದ್ರವ್ರ ಪೈಕಿ ಒಬ್ಬನೇ ಒಬ್ಬ ಸತ್ರೆ ನಾನೇ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ. ಅಣ್ಣ, ಈಗ್ಲಾದ್ರೂ ನಿಜ ಹೇಳಿ, ಯಾರು ನೀವು? ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ಏನ್ ಮಾಡ್ತಾ ಇದ್ರಿ? ನಿಮ್ಮಲ್ಲಿ ಇಂಥ ಒಂದು ಶಕ್ತಿ ಇದೆ ಅಂದ್ರೆ ಇಲ್ಲಿವರೆಗೂ ನೀವು ಮಾಡಿದ್ದಿಲ್ಲ ನಾಟಕನ. ಯಾಕೆ ಏನು ಮಾತಾಡದೆ ಸುಮ್ಮನೆ ಕೂತ್ಕೊಂಡಿದ್ದೀರಾ? ಸತ್ಯನ ಮುಚ್ಚಿಡೋ ಪ್ರಯತ್ನನ ಅಥವಾ ಮುಖವಾಡ ಕಳಚಿ ಬಿದ್ದು ಹೋಗ್ತಾ ಇದೆಯಲ್ಲ ಅನ್ನೋ ಭಯನ? ಮಾತಾಡಿ. ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ನೀವೇನ್ ಮಾಡ್ತಾ ಇದ್ರಿ? ಐ ಸೇ ಓಪನ್ ಯುವರ್ ಮೌತ್ ಶಿವ. ಏನು ವಿಚಾರಣೆನಾ? ಜೀವ ಲೆಕ್ಕಿಸ್ದೆ ನಿಮ್ಮಿಬ್ಬರನ್ನು ಕಾಪಾಡಿದಾನಲ್ಲ, ಅದಕ್ಕೂ ಕೃತಜ್ಞತೆನಾ? ಹೇಳೋ. ಇಂಥ ಒಬ್ಬ ಮಗ ನನ್ನ ಹೊಟ್ಟೆಲ್ ಹುಟ್ಲಿಲ್ಲ ಅಂತ ನಾನ್ ಕಣ್ಣೀರ್ ಹಾಕ್ತೇ ಇರೋ ದಿನಾನೇ ಇಲ್ಲ. ಯಾವ ಜನ್ಮದ ಪುಣ್ಯನೋ ಎಂಥವನು ನಿಮ್ಗೆ ಅಣ್ಣನಾಗಿ ಸಿಕ್ಕಿದ್ದಾನೆ. ನಾವೆಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ತನ್ನ ಜೀವನೇ ಈ ಮನೆಗೆ ಸೋಸಿದ್ದಾನೆ. ಅಂಥವನ್ನ ಒಂದು ಅಪರಾಧಿಯ ಕೂರ್ಸ್ಬಿಟ್ಟು ಪ್ರಶ್ನೆ ಕೇಳ್ತೀಯ? ಏನೋ ತಪ್ಪು ಮಾಡ್ದ? ಏನ್ ತಪ್ಪು ಮಾಡ್ದ ಅವನು? ವಯಸ್ಸಿಗೆ ಬಂದ ಮಗಳ ಮೇಲೆ ಯಾವನಾದ್ರೂ ಕೈ ಹಾಕಿದ್ದಾನಂತ ಗೊತ್ತಾದ್ರೆ ವಯಸ್ಸಾದ ಹೆಂಗಸು ನನಗೆ ಅವನ್ನ ಕೊಂದು ಹಾಕ್ಬಿಡ್ಬೇಕು ಅನ್ನೋ ಅಷ್ಟು ಸಿಟ್ಟು ಬರುತ್ತೆ. ಅಂತದ್ರಲ್ಲಿ ನನ್ ಮಗ ಸಿಂಹ ಕಣೋ, ಗಂಡಸು. ಅವನ್ನ ಹೊಡೆಯೋದ್ರಲ್ಲಿ ತಪ್ಪೇನಿದೆ? ನೋಡು, ನಿನ್ನೆ ಈ ಪೊಲೀಸ್ ಬುದ್ಧಿನ ಆಚೆ ಇಟ್ಬಿಟ್ಟು ಅವನ್ ತಮ್ಮನಾಗಿ ಈ ಮನೇಲಿ ಇರೋ ಹಾಗಿದ್ರೆ ಇರು, ಇಲ್ದೇ ಇದ್ರೆ ಈ ಮನೇಲಿ ನಿನಗೆ ಜಾಗ ಇಲ್ಲ. ಹೋಗು, ಆಚೆ ಹೋಗು, ಹೊರಟೋಗು. ಈಗ್ಲಾದ್ರೂ ನಿಜ ಹೇಳಿ, ಯಾರು ನೀವು? ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ನೀವೇನ್ ಮಾಡ್ತಾ ಇದ್ರಿ? ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ನೀವ್ ಏನ್ ಮಾಡ್ತಾ ಇದ್ರಿ? ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ನೀವೇನ್ ಮಾಡ್ತಾ ಇದ್ರಿ? ಏನ್ ಮಾಡ್ತಾ ಇದ್ರಿ? ಸಾಹಸ ಸಿಂಹ ಬೆಟ್ಟಿ ಬರುವ ಜೋರು ನೋಡು, ದಿಟ್ಟ ವೀರ ಪಡೆಯ ನೋಡು, ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು, ದಂಗೆ ಎದ್ದು ದಂಗು ಪಡಿಸು ಬೆಂಕಿ ಚೆಂಡಿನಾಡ ನೋಡು, ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟೋ ದೊರೆಯ ನೋಡಯ್ಯ. ಇವನಿದ್ದ ಕಡೆಯಲ್ಲೆಲ್ಲ ಘೋರ ಸಿಂಹ ಗರ್ಜನೆ, ಅದು ಯಾರು ಬಂದರು ಕೊನೆಯಾಗದು ಸಿಂಹ ಗರ್ಜನೆ. ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ, ಜೀವನ ಪೂರ್ತಿ ನಿನ್ನ ಸ್ನೇಹಿತನಾಗಿರ್ತೀನಿ ಅಂತ ಮಾತು ಕೊಟ್ಟು ನೀನು ಹೀಗೆ ಮಾಡಬಾರ್ದಾಗಿತ್ತು ಅಮರ್, ಮಾಡಬಾರ್ದಾಗಿತ್ತು. ನಿನ್ನ ಸ್ನೇಹ, ಪ್ರೀತಿ, ಕನಸು, ಆದರ್ಶ, ನೆನಪುಗಳು ನನ್ನ ಹಗಲು ರಾತ್ರಿ ಕಾಡ್ತಾ ಇದೆ. मैं देखता हूं कौन है वो. हेलो, इंस्पेक्टर अमर स्पीकिंग. व्हाट इज दिस नॉनसेंस? होम मिनिस्टर का फोन आया और आपने कहलवा दिया कि आप नहीं हैं. अगर ये बात होम मिनिस्टर को मालूम पड़ेगी तो जानते हो इसका अंजाम क्या हो सकता है? सर, उन्होंने फोन क्यों किया था ये आप भी जानते होंगे. यस आई नो. न्यू कर्नाटक ಅಂತ ನಿಮಗೆ ಹೇಳ್ತಾ ಇದ್ದೀನಿ. आपने जिन लोगों को अरेस्ट किया है मालूम है कौन है? एंटोनी के आदमी. और एंटोनी और होम मिनिस्टर दोनों जिगरी दोस्त हैं. इससे पहले कि कोई बात बिगड़ जाए उन्हें रिहा कर दो. और ಅಮಾಯಕ ಜನರ ಮೇಲೆ ಆಕ್ರಮಣ ಮಾಡಿ ಬಿಲ್ಡಿಂಗ್ ಡೆಮಾಲಿಷ್ ಮಾಡಕ್ಕೆ ಹೋಗ್ತಿದ್ರು. ಕೇಳಕ್ ಹೋದ್ರೆ ನನ್ನ ಮೇಲೆ ಕೈ ಮಾಡಿದ್ರು ರಾಸ್ಕಲ್ಸ್. ನೀವೇ ಕೇಳಕ್ ಹೋದ್ರಿ? ಸರ್, ಅದು ಅನ್ಯಾಯ. ಡೋಂಟ್ ಟಾಕ್ ರಬಿಶ್.
मुंबई में हर एक मिनट ऐसे लफड़े तो होते ही रहते हैं। आप देखकर भी अनजान बनो, वरना यहाँ जुबान नहीं गोली चलती है। ಅದಕ್ಕೆ ಅವ್ರನ್ನ ರಿಲೀಸ್ ಮಾಡಿ। ಐ ಆಮ್ ಸಾರಿ ಸರ್, FIR ರೆಡಿ ಆಗಿದೆ, ಅವ್ರು ಕೋರ್ಟ್ಗೆ ಹೋಗ್ಲೇಬೇಕು. ಡ್ಯಾಮೇಜ್ ದೇಶ ಆಳೋ ಮಂತ್ರಿಗಳು ಮೇಲಧಿಕಾರಿಗಳು ಆಂಟೋನಿಗೆ ಸಪೋರ್ಟ್ ಮಾಡುವಾಗ ನೀನೊಬ್ಬ ಯಾಕಪ್ಪ ಅವನ ಹಾಗೆ ಕಟ್ಕೋತೀಯ? ಅವನು ತನ್ನ ತಾಯಿ ಎದೆ ಹಾಲು ಕುಡಿಯೋ ಬದಲು ರಕ್ತ ಕುಡಿದು ಬೆಳೆದವನು, ರಕ್ತ ಪಿಪಾಸಿ, ಮಹಾ ದುಷ್ಟ. ಅವನ ಸಹವಾಸ ನಮಗೆ ಬೇಡ, ಬೇಡ ಅಮರ್, ಬಿಲ್ಕುಲ್ ಬೇಡ. ದಯವಿಟ್ಟು ಅವನ್ ರಿಲೀಸ್ ಮಾಡಿಬಿಡು. ಸಾಧ್ಯ ಇಲ್ಲ. ನನ್ನ ತಂದೆ ತಾಯಿನ ನಡುಬೀದಿಯಲ್ಲಿ ಬೆಂಕಿ ಹಾಕಿ ಸುಟ್ಟವನು, ನನ್ನ ಹಾಗೆ ಎಷ್ಟೋ ಜನ ಮಕ್ಕಳನ್ನ ತಬ್ಲಿ ಮಾಡಿದವನು, ಎಷ್ಟೋ ಜನ ಹೆಂಗಸರನ್ನ ವಿಧವೆ ಮಾಡಿದವನು, ಅಂತ ರಾಕ್ಷಸನ ಸಂಹಾರ ಮಾಡಿ ಮುಂಬೈನ ಜನ ನೆಮ್ಮದಿಯಿಂದ ಬದುಕಬೇಕು ಅಂತಾನೆ ನಾನು ಕಷ್ಟಪಟ್ಟು ಓದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿತ್ತು. ಚಿಕ್ಕ ವಯಸ್ಸಿನಿಂದ ನಿಮ್ಮ ಮಗನಾಗೆ ನನ್ನ ಸಾಕಿ ಬೆಳೆಸಿ ನನ್ನಲ್ಲಿ ಛಲಾಬಲ ತುಂಬಿದ ನೀವೇ ಹೀಗನ್ಬಿಟ್ರೆ ನಾನು ಯಾಕೆ ಹಾಕಿ ಡ್ರೆಸ್ ಹಾಕೋಬೇಕಾಗಿತ್ತು? ಹಾಗಂತ ಬಂಡೆಗೆ ಡಿಕ್ಕಿ ಹೊಡಿತೀಯನಪ್ಪ? ಬರೀ ಹೊಡೆಯೋದಲ್ಲ, ಬಂಡೆನ ಪುಡ್ಪುಡಿ ಮಾಡ್ತೀನಿ. ಬೇಡಪ್ಪ, ಕತ್ತಿ ಹಿಡಿದು ಬರೋನ್ ಹತ್ರ ಹೋರಾಡ್ಬೋದು, ಕತ್ಲೆಯಲ್ಲಿ ಬರೋನ್ ಹತ್ರ ಹೋರಾಡೋದು ತುಂಬಾ ಕಷ್ಟ ಅಮರ್. ಕತ್ಲೆಯಲ್ಲಿ ಬರೋನು ಧೀರ ಅಲ್ಲಮ್ಮ, ಹೇಳಿ. ನನ್ನ ಮೈಯಲ್ಲಿ ಬಲ ಇದೆ, ಮನಸ್ಸಲ್ಲಿ ಛಲ ಇದೆ, ಕೈಯಲ್ಲಿ ಕಾನೂನು ಇದೆ. ಅವನ ಕೈಗೆ ಕೋಳ ಹಾಕಿ ಕತ್ಲೆ ಕೋಣೆಯಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ. ನನಗೆ ನಿಮ್ಮಿಬ್ಬರ ಆಶೀರ್ವಾದ, ಪ್ರಾಣಕ್ಕೆ ಪ್ರಾಣ ಕೊಡುವಂತ ಸ್ನೇಹಿತನ ಪ್ರೋತ್ಸಾಹ ಇರೋವಾಗ ನಾನು ಯಾವುದಕ್ಕೂ ಎದುರಲ್ಲ. ಸರ್, ಆ ಇನ್ಸ್ಪೆಕ್ಟರ್ ಅಮರ್ ಹೋಗ್ತಾರ ಫೋರ್ಸ್ ನೋಡಿದ್ರೆ ಅವನು ನಮ್ಮನ್ನು ಮತ್ತೆ ಕೆಣಕ್ತಾನೆ ಅನ್ಸುತ್ತೆ. ಎಸ್, ಬಾಯಿ ಮುಚ್ಚದೇ ಇರೋರ್ನ ಬಾಯಿ ಮುಚ್ಚಿಸ್ಲೇಬೇಕು. ಕೇಜ್ವಾ. ಓಕೆ ಸರ್. ಅಮ್ಮ, ಏನಪ್ಪ? ಅಮ್ಮ, ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ. ಆಯ್ತಪ್ಪ, ಹೊಡ್ಪಾ. ಅಮ್ಮ, 1 ನಿಮಿಷ, ನಾನು ರಸ್ತೆಲಿ ಹಾಗೆ ಡ್ರಾಪ್. ಶೋರ್ ಅಮ್ಮ, ಬರ್ತೀನಮ್ಮ. ಹೊಡ್ ಬನ್ನಿ. ಓಕೆ ಅಮರ್, ಥ್ಯಾಂಕ್ ಯು ವೆರಿ ಮಚ್. ಸಾಯಂಕಾಲ ಮೀಟ್ ಮಾಡೋಣ. ಓಕೆ 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 ಬಾಯ್ ಬಾಯ್ ಬಾಯ್. ಅಮರ್, ನೀನು ಆಸೆ ನೆರವೇರಿಸೋ ದಿನಗಳ ಹತ್ರ ಬರ್ತಾ ಇದೆ. ನೀನು ಅಂದ್ಕೊಂಡ ಹಾಗೆ ಈ ಅನ್ಯಾಯ, ಕೊಲೆ, ಸುಲಿಗೆ, ಬಡವರ ರಕ್ತ ಹೀರೋರ್ನ ಸರ್ವನಾಶ ಮಾಡ್ತೀನಿ. ನೀನು ಕೊಟ್ಟ ಮಾತನ್ನ ಉಳಿಸ್ಕೋತೀನಿ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ತೀನಿ. ಇದು ಸತ್ಯ. ಬಾಯ್ ಬಿಡ, ಬಾಯ್ ಬಿಡ. ಬೆಳಿಗ್ಗೆ ಬೆಳಿಗ್ಗೆನೆ ನಮ್ಮ ಏರಿಯಾಗೆ ಆತಕ್ಕೆ ಬಂದಿದ್ದೆ. ಬಾಯ್ ಬಿಡ ಮಗನೇ. ಯಾರೆದುರು ಕೂತ್ಕೊಂಡು ಮಾತಾಡ್ತಾ ಇದ್ದೆ ಗೊತ್ತೇನೋ? ಸಿಂಹ, ಜಯ ಸಿಂಹ. ನೀನು ಬಾಯಿ ಬಿಡದೆ ಇದ್ರೆ ನಿನ್ನ ಬಾಡಿ ಇಲ್ಲಿಂದ ಹೊರಗಡೆ ಹೋಗೋದಿಲ್ಲ. ಬಾಯ್ ಬಿಡು. बताओ, तुम कितना भी मारो, एंटोनी का वफादार आदमी हूं, कुछ नहीं बताऊंगा। अब बताऊंगा। तुम्हारे एरिया के गणपति मंदिर में ठीक 10 बजे एक बम लगाया था मैंने। अब तक तो वो उड़ गया होगा, अब खाली करने की कोई जरूरत नहीं। तुझ जैसे हरामजादों की हरकतों को मैं अच्छी तरह जानता हूं. ಅದಕ್ಕೆ ಗಡಿಯಾರನ ಅರ್ಧ ಗಂಟೆ ಮುಂದೆ ಇಟ್ಟಿದ್ದೀನಿ. ದಟ್ ಈಸ್ ಜಯಸಿಂಹ. गणेश के मंदिर में जो बॉम्ब रखा था उसे जयसिंह ने निकाल दिया. निकाल दिया? बैड न्यूज. एंटनी, मार्क एंटनी. मैं अन्ना सेठ हूँ. सिम्हा साहब आपसे मिलना चाहता है. जगह आप बोलो.
ಗುಡ್ ನ್ಯೂಸ್, ಗುಡ್ ನ್ಯೂಸ್. ಐ ಕೇಶವ ಸರ್, ಯಾಕಿನ್ನೂ ಬಂದಿಲ್ಲ? ಸಿಂಹ ಹೆದರ್ಕೊಂಡು ಗುಹೆ ಸೇರ್ಕೊಂಡ್ಬಿಡ್ತಾ? ಆ ಶಬ್ದ ಒಂದು ಡಿಕ್ಷನರಿಲೇ ಇಲ್ಲ ಅಂತ ಇಡೀ ಮುಂಬೈ ಅಂಡರ್ವರ್ಲ್ಡ್ ಮಾತಾಡ್ಕೊಳುತ್ತೆ. ಮತ್ತ್ಯಾಕಿನ್ನೂ ಬಂದಿಲ್ಲ? ಬಂದೇ ಬರ್ತಾನೆ ಸರ್. ಅವನು ಹೇಳೋದಿಲ್ಲ, ಹೇಳಿದ ಮೇಲೆ ತಪ್ಪೋದಿಲ್ಲ. ಸರ್, ಅವನು ಬರ್ತಿದ್ದಾನೆ. ಏನ್ ಜೈ, ಚೆನ್ನಾಗಿದೆಯಾ? ಸಿಂಹ, ಜೈ ಸಿಂಹ. ಹಾ ಹಾ ಹಾ. ಜೈ ಸಿಂಹ. ಏನೋ ಮಾತಾಡ್ಬೇಕು ಅಂದೆ? ಕ್ಯಾ ಸಮಾಚಾರ? ನನ್ನಿಂದೇನಾದ್ರೂ ಸಹಾಯ ಆಗ್ಬೇಕಿತ್ತಾ? ಛೆ 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 ಛೆ. ಸಹಾಯನ? ಅದು ನಿನ್ನಿಂದ? ನೆವರ್. ನಾನು ನೀನು ಶತ್ರುಗಳು. ಈ ಸಿಂಹ ಶತ್ರು ಹತ್ರ ಸಹಾಯ ಕೇಳುವಷ್ಟು ಹೇಡಿಯಲ್ಲ. ಆಂಟನಿ, ಇದು ನಮ್ಮಿಬ್ಬರ ಮಧ್ಯೆ ನಡೀತಾ ಇರೋ ಯುದ್ಧ. ಈ ಯುದ್ಧದಲ್ಲಿ ನೀನ್ ಸಾಯ್ಬೇಕು, ಇಲ್ಲ ನಾನ್ ಸಾಯ್ಬೇಕು. ಅನ್ಯಾಯವಾಗಿ ಅಮಾಯಕ ಮುಗ್ಧ ಜನಗಳಲ್ಲ. ಇದರಲ್ಲಿ ಅವ್ರು ಬಲಿಯಾಗೋದು ಬೇಡ. ಈ ವಿಷಯ ಹೇಳಬೇಕು ಅಂತಾನೆ ನಾನು ನಿನ್ ಬರ ಹೇಳಿದ್ದು. ನಾನು ಮನಸ್ಸು ಮಾಡಿದ್ರೆ ಇನ್ನು 7 ದಿವಸಗಳಲ್ಲಿ ನಿನ್ನ ಕಥೆನ ಮುಗಿಸ್ತೀನಿ. ಏನ್ ಜಯಸಿಂಹ, ನೀನಿನ್ನು ಚಿಕ್ಕ ಹುಡುಗ, ಈ ಫೀಲ್ಡ್ಗೆ ಹೊಸಬ. ಗ್ಯಾಂಗ್ ಕಟ್ಕೊಂಡವ್ರೆಲ್ಲ ಗೆಲ್ಲಕ್ಕಾಗೋದಿಲ್ಲ. ನೀನಿನ್ನು ಬಚ್ಚ. ಏನಂದೆ? ಇನ್ 7 ದಿವಸದಲ್ಲಿ ನಾನು ಮುಗಿಸ್ತೀನಿ ಅಂದೆಲ್ಲ. ಇನ್ 7 ಸೆಕೆಂಡಲ್ಲಿ ನಿನ್ನ ನಾನು ಮುಗಿಸ್ತೀನಿ. ಸ್ವಲ್ಪ ಆ ಕಡೆ ನೋಡು. ಸ್ವಲ್ಪ ಈ ಕಡೆ ನೋಡು ಕಂದ. ಏಯ್ ಆಂಟನಿ, ದೇವರು ಒಳ್ಳೆಯವ್ರಿಗೆ ತುಂಬಾ ಕಷ್ಟ ಕೊಡ್ತಾನೆ, ಆದ್ರೆ ಕೊನೆಯ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದ್ರೆ ಕೊನೆಯ ಕೈ ಬಿಡ್ತಾನೆ. ಈ ಮಾತನ್ನ ಯಾವಾಗ್ಲೂ ಜ್ಞಾಪಕ ಇಟ್ಕೋ. एंटोनी साहब ने आपसे बात करना चाहते हैं. होम मिनिस्टर. नमस्कार मंत्री जी. जी, मैं चाहता हूं कि आप जयसीमा के आदमियों को इमीडिएटली अरेस्ट कर ले. दैट्स राइट. अरेस्ट मारतीरा? आपके पास माल पहुंच जाएगा. मेरा बेटा है, रो रहा है. थैंक यू. Sit down, please. No. Thank you very much. ನಾನು ಯಾರನ್ನು ಕೊಳ್ಳೆ ಹೊಡೆದಿಲ್ಲ, ಯಾರನ್ನು ಸುಲಿಗೆ ಮಾಡಿಲ್ಲ, ಯಾವ ಹೆಣ್ಣನ್ನು ರೇಪ್ ಮಾಡಿಲ್ಲ, ಯಾರಿಗೂ ಹಿಂಸೆ ಮಾಡಿಲ್ಲ. ಆದ್ರೆ ಇದನ್ನೆಲ್ಲ ಮಾಡ್ತಾ ಇದ್ದಾನಲ್ಲ ಆಂಟೋನಿ, ಅವರಿಂದ ಕಾಪಾಡ್ತಾ ಇದ್ದೀನಿ. ನೀವು ಯೂನಿಫಾರ್ಮ್ ಹಾಕೊಂಡು ಮಾಡಬೇಕಾದ ಕೆಲಸನ ನಾನು ಯೂನಿಫಾರ್ಮ್ ಇಲ್ದೇನೆ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇರೋದು ಬಡವರ ಹಣ ಅಲ್ಲ, ಒಳ್ಳೆಯವರ ಹಣ ಅಲ್ಲ, ಕೆಟ್ಟವರ ಹಣ. ಕಾನೂನಿಗೆ ವಿರುದ್ಧವಾಗಿ ಕಳ್ಳತನದಿಂದ ಸಂಪಾದಿಸೋರ ಹತ್ರ ಕಿತ್ಕೊಂಡಿರೋ ಹಣ. See this. ಜಯಸಿಂಹ ಎಜುಕೇಶನ್ ಟ್ರಸ್ಟ್, ಜಯಸಿಂಹ ಹೌಸಿಂಗ್ ಟ್ರಸ್ಟ್, ಜಯಸಿಂಹ ಮ್ಯಾರೇಜ್ ಟ್ರಸ್ಟ್, ಇದೆಲ್ಲ ಜನಗಳಿಗೋಸ್ಕರ ಇರೋದು. ನೀವು ಆಂಟೋನಿ ನೋಡಿ ಭಯ ಪಡ್ತಾ ಇದ್ದೀರಾ, ಅವನ ಸಾಮ್ರಾಜ್ಯ, ಅವನ ರಾಜಕೀಯ ಶಕ್ತಿ ನೋಡಿ ಭಯ ಪಡ್ತಾ ಇದ್ದೀರಾ. ಆದ್ರೆ ನನಗೆ ಯಾವ ಭಯನೂ ಇಲ್ಲ, ಯಾರ ಭಯನೂ ಇಲ್ಲ. ಇರೋದೆಲ್ಲ ಒಂದೇ ಭಯ, ದೇವ್ರ ಭಯ. ನಾನು ಇದನ್ ಕೇಳಿ ಕೆಲಸ ಮಾಡೋದಿಲ್ಲ, ಇದನ್ ಕೇಳಿ ಕೆಲಸ ಮಾಡ್ತೀನಿ. ನೀವೇ ತೀರ್ಮಾನ ಮಾಡಿ. ಆಂಟೋನಿನ, ಜಯಸಿಂಹನ, ರಾಮನ, ರಾವಣನ, ನೀವೇ ಡಿಸೈಡ್ ಮಾಡಿ. ಯು ಬೆಟರ್ ಡಿಸೈಡ್. नॉट कर रही. जयसीमा के आदमियों को फौरन रिहा करो. केशवा जी साहब, एक मीटिंग अरेंज करो. ಮುಂಬೈಲಿರೋ ಎಲ್ಲಾ ಡಾನ್ಗಳು ಬರಬೇಕು, ಇನ್ಕ್ಲೂಡಿಂಗ್ ಜಯಸಿಂಹ. अच्छा सर. देखो ಜಯಸಿಂಹ, ಇಬ್ಬರು ಜಗಳದಲ್ಲಿ ಮೂರನೇವನಿಗೆ ಲಾಭ. ನಾವು ಜಗಳ ಆಡ್ತಿದ್ರೆ ಫಾಯ್ದಾ ಪೊಲೀಸ್ನವ್ರಿಗೆ. ನಾವು ಹೊಡೆದಾಡ್ಕೊಂಡು ಸಾಯ್ಲಿ ಅಂತಾನೆ ಅವ್ರು ಕಾಯ್ತಾ ಇರ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಇನ್ಮೇಲೆ ಆಂಟೋನಿ ಜಯಸಿಂಹ ದುಶ್ಮನ್ ನಹಿ, ದೋಸ್ತ್ ಹೈ, ದೋಸ್ತ್. ನಿನ್ ಬಿಸ್ನೆಸ್ಗೆ ನಾನು ಅಡ್ಡ ಬರಲ್ಲ, ಅದೇ ತರ ನನ್ನ ಬಿಸ್ನೆಸ್ನಲ್ಲಿ ನೀನ್ ತಲೆ ಹಾಕ್ಬಾರ್ದು. ಇದು ನಿನಗೂ ಒಳ್ಳೇದು, ನನಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು. ಆಂಟನಿ, ನಾನು ಹೆಸರು ಹಣ ಮಾಡಬೇಕು ಅಂತ ಈ ಜಾಗಕ್ಕೆ ಬರಲಿಲ್ಲ. ನನ್ನ ಸ್ನೇಹಿತನಿಗಾದ ಅನ್ಯಾಯಕ್ಕೆ ಸೇಡ್ ತೀರಿಸ್ಕೋಬೇಕು ಅಂತಾನೆ ಈ ಜಾಗಕ್ಕೆ ಬಂದೆ. ಈಗಲೂ ಹೇಳ್ತಾ ಇದ್ದೀನಿ, ನೀ ಸಂಪಾದನೆ ಮಾಡಿದ್ನೆಲ್ಲ ದಾನ ಮಾಡಿ ಅಮರ್ ಸಮಾಧಿ ಮುಂದೆ ತಲೆ ತೆಗೆಸಿ ಮಾಫಿ ಕೇಳ್ಕೊಂಡು ಪೊಲೀಸ್ನವ್ರಿಗೆ ಸರೆಂಡರ್ ಆಗು, ಅಥವಾ ಎಲ್ಲಾದ್ರೂ ದೂರ ದೂರ ಹೊರಟೋಗು. ನಾನಿನ್ ಬಿಟ್ಬಿಡ್ತೀನಿ. ಅದು ಬಿಟ್ಟು ಈ ಆಂಕ್ ಮೆಚ್ಚೋಲಿ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ದೇಖೋ, ನೀವೆಲ್ಲರೂ ಆಂಟೋನಿಗೆ ಹೆದರ್ಕೊಂಡು ಅವನ ಜೊತೆ ಇದ್ದೀರಾ. ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದೀರಾ. ನೀವು ಯಾರು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಈ ಸಿಂಹದ ಮೇಲೆ ನಂಬಿಕೆ ಇದ್ರೆ ನೀವೆಲ್ಲರೂ ನನ್ನ ಜೊತೆ ಬನ್ನಿ. ಆ ದೇವರು ನಮ್ಮೆಲ್ಲರನ್ನೂ ಕಾಪಾಡ್ತಾನೆ.
आप सबको मालूम होना चाहिए, जयसिम्हा जो बोलेगा वही करेगा जो बोलेगा। ओए, मेरे बात सुनो, ठहरो, रुक जाओ। ಅರೆ ಥೈ 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 ತಂದನ ಈ ಎಂಟರೊಳಗೆ ಉಂಟು ನಮ್ಮ ಜೀವನ. ಅರೆ ಥೈ 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 ತಂದನ ಈ ಎಂಟರೊಳಗೆ ಬೆಳಗಬೇಕು ಜೀವನ. ಎಂಟರ ಈ ನಂಟಿನಲ್ಲೇ ಜೀವನ, ಎಂಟರ ಈ ಒಗಟಿನಲ್ಲೇ ಜೀವನ. ಒಮ್ಮೆ ಮನಸ್ಸು ಕೊಟ್ಟು ಬಾಳಗುಟ್ಟು ಕೇಳಣ್ಣ. ಜಯಸಿಂಹನ್ ಪ್ರಾಣ ತಗೊಂಬ ಅಂದ್ರೆ ಹೋಗಿ ಪ್ರಾಣ ಭಿಕ್ಷೆ ಬೇಡ್ಕೊಂಡ್ ಬಂದಿದ್ಯಾ? ಇಡಿಯಟ್! ಇನ್ಮೇಲೆ ಯಾರು ನಂಬಿ ಪ್ರಯೋಜನ ಇಲ್ಲ. Nobody can do it. उसे मैं ही खत्म करूंगा. मैं. ಜಯಸಿಂಹ, ನೀ ಹೇಳ್ದಾಗೆ ಆ ಕಾಲೋನಿ ಅವ್ರನ್ನೆಲ್ಲ ಖಾಲಿ ಮಾಡ್ಸಾಯ್ತು. ಆ ಆಂಟೋನಿ ಅಲ್ಲಿ ಬಾಂಬ್ ಬಿಟ್ಟಿದ್ದಾನೆ. ಬಾಯ್ ಸಾಬ್, ಆಂಟನಿ ನಮ್ಮ ಪೀಪಲ್ ವೆಲ್ಫೇರ್ ಟ್ರಸ್ಟ್ಗೆ ಬಾಂಬ್ ಬಿಡೋಕ್ ಪ್ಲಾನ್ ಮಾಡ್ತಾ ಇದ್ದಾನೆ. ಮಾಡ್ಲಿ. ಆಂಟನಿ, ಮಾರ್ಕ್ ಆಂಟನಿ ಇವತ್ತಿನ ಹಿಂದೆ ದೊಡ್ಡ ಗ್ಯಾಂಗೇ ಇರ್ಬೋದು, ಆದ್ರೆ ಗ್ಯಾಂಗ್ ಕಟ್ಟೋರೆಲ್ಲ ಗೆಲ್ಲಕ್ಕಾಗೋದಿಲ್ಲ ಅಂತ ये बात मैंने तुम्हें उसी दिन समझाया था कि अकेला मार्क एंटोनी आप सब पर भारी पड़ेगा, लाखों पर भारी पड़ेगा. देखते देखते मैंने तेरे सारे कारोबार को ठप कर दिया. निन साम्राज्य ने अड़साक्बिಟ್ಟೆ. इनमेले इस साम्राज्य के राजा मैं हूं. नाने ಜಯಸಿಂಹ, ಓಕೆ. ಆಂಟನಿ, ಆಂಟನಿ, ಮಾರ್ಕ್ ಆಂಟನಿ. ಸಿಂಹ, ಜಯಸಿಂಹ ನಿನ್ ಬಗ್ಗೆ ಏನೋ ಬಂದಿರ್ಬೇಕಲ್ಲ, ಸ್ವಲ್ಪ ಪೇಪರ್ ನೋಡು. ಓಯ್ ಸಿಂಹ, ಡೋಂಟ್ ಶೌಟ್. ಏನ್ ಹೇಳಿದ್ದೆ? ಗ್ಯಾಂಗ್ ಕಟ್ಕೊಂಡಿರೋರೆಲ್ಲ ಗೆಲ್ಲಕ್ ಸಾಧ್ಯ ಇಲ್ಲ ಅಂತಾನ? ನಿಜ. ಆದ್ರೆ ನನ್ನ ಹತ್ರ ಇರೋರೆಲ್ಲ ನಾನ್ ಸೇರಿಸಿ ಕಟ್ಕೊಂಡಿರೋ ಗ್ಯಾಂಗ್ ಅಲ್ಲ, ಪ್ರೀತಿಯಿಂದ ತಾವಾಗೆ ಬಂದು ನನ್ನ ಸೇರ್ಕೊಂಡಿರೋ ಗ್ಯಾಂಗ್. ಇದು ಪ್ರೀತಿ ಅಭಿಮಾನದ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ್. ಈ ಸಾಮ್ರಾಟ ನಿನ್ನ ಸಾರ್ವಭೌಮತನ ನಾಶ ಮಾಡ್ಬಿಟ್ಟ. ಯು ಆರ್ ಫಿನಿಶ್. ಹೇ ಆಂಟನಿ, ಈ ಜಯಸಿಂಹ ಏನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನ್ ಮಾಡ್ತಾನೋ ಅದನ್ನೇ ಹೇಳ್ತಾನೆ. ನೋಡಿದ್ಯಾ, ಇವತ್ತಿನ ಕತೆ ಮುಗಿಸ್ಬಿಟ್ಟೆ. ಇನ್ನು ಸ್ವಲ್ಪ ಹೊತ್ತಿಗೆ ಪೊಲೀಸ್ನವರು ನಿನ್ ಮನೆಗೆ ಬರ್ತಾರೆ, ನಿನ್ ಕರ್ಕೊಂಡು ಹೋಗಕ್ಕೆ. ಇವತ್ತು ಈ ಜಯಸಿಂಹನ ಜೀವನದಲ್ಲೇ ಮಹತ್ವವಾದ ದಿನ. ನನ್ನ ಪ್ರೀತಿಸುವ ಜನಗಳಿಗೆ, ನನ್ನ ಹೃದಯಕ್ಕೆ ಹತ್ತಿರವಾದವ್ರಿಗೆ ಉತ್ತರ ಕೊಡೋ ದಿನ. ಹೇ ಆಂಟನಿ, ನಾನು ಅವತ್ತೇ ಹೇಳಿದ್ದೆ, ಒಳ್ಳೆಯವ್ರಿಗೆ ದೇವರು ಕಷ್ಟ ಕೊಡ್ತಾನೆ, ಆದ್ರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದ್ರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ನೋಡ್ದೆ ನೀನು ಇವತ್ತು ಕೈ ಬಿಟ್ಬಿಟ್ಟ. जय सिम्हा, जय सिम्हा, मुबारक हो, मुबारक हो. तुम्हारी तरक्की के लिए मुबारक हो. लेकिन तुम जानते हो हर एक बड़ा आदमी एक गलती करता है, और तुमने भी एक गलती की है. पता है कौन सी आ गलती? ಏನ್ ಗೊತ್ತಾ? ನೀ ನಿಮ್ಮಪ್ಪನ್ನ ನಿನ್ ಜೊತೆ ಇಟ್ಕೊಳ್ಳಿಲ್ಲ. ಪೊಲೀಸ್ನವ್ರು ಬರೋದಕ್ಕೆ ಮುಂಚೆ ನೀನು ಒಂಟಿಯಾಗಿಲಿಕ್ಕೆ ಬರಲಿಲ್ಲ ಅಂದ್ರೆ ಅಪ್ಪ ಅಂತ ಕರೆಯೋದಕ್ಕೆ ಅವ್ರು ಇರೋದಿಲ್ಲ. समझे? हे एंटनी, एंटनी, एंटनी को फौरन अरेस्ट करो. ಜೈ ಬರ್ಬೇಡ, ಹೊರಟೋಗು. केशव, क्या कर रहे हो तुम? क्या कर रहे हो केशव? ಆಂಟೋನಿ ಹೆಂಡತಿನ ಕೊಲೆ ಮಾಡಿದ್ದು ಜಯಸಿಂಹನೇ. ಯಾರು? ಜಯಸಿಂಹ. ಬೇಡ ಬೇಡ ಬೇಡ, ಅವನ್ ಬಿಟ್ಬಿಡು. ನಿನ್ ತಂಗಿಯನ್ನ ಚೆನ್ನಾಗಿ ಓದಿಸ್ಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಒಳ್ಳೆ ಮನೆ ಕೊಟ್ಟು ಅವರನ್ನು ಮದುವೆ ಮಾಡಬೇಕು ಅಂತಿದ್ದೆ. ಜೈ, ನೀ
ನೀನೇ ಕೆಲಸ ನೆರವೇರಿಸ್ಕೊಡ್ತೀಯ. ಜಯ. ಆದರೆ ಜಯಸಿಂಹನಾಗಲ್ಲ. ಸಿಂಹ ಬೇಡ, ಈ ಮುಂಬೈ ಬೇಡ. ಇದೆಲ್ಲ ಬಿಟ್ಟು ನಮ್ಮೂರು ಹೊರಟೋಗ್ಬಿಡು ಜಾಯ್. ಜಾಯ್, ನನಗೆ ಭಾಷೆ ಕೊಡು ಜಾಯ್, ಭಾಷೆ ಕೊಡು. ಸತ್ಯವಾದ ರೂಪ, ಸತ್ಯವಾಗಿ ಇವತ್ತಿಗೆ ಈ ಸಿಂಹ ಇಲ್ಲಪ್ಪ, ಇಲ್ಲಪ್ಪ. ಅಣ್ಣ ಸೇಠ್, ಜಯಸಿಂಹ ಅವ್ರ ತಂದೆ ಕಾರ್ಯ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ಆಯ್ತು. ಜಯಸಿಂಹ ಬದುಕಿಲ್ಲ. ಜಯಸಿಂಹ ಹಾಗಂತ ಊರ್ನವ್ರಿಗೆಲ್ಲ ಗೊತ್ತಾಗ್ಬೇಕು. ಏರ್ಪಾಡು ಮಾಡು. ಹಾಸ್ಪಿಟ್ಲಲ್ಲಿ ಇಂಟೆನ್ಸಿವ್ ಕೇರ್ನಲ್ಲಿದ್ದ ಇಬ್ರು ದೇವ್ರ ದಯದಿಂದ ಬದುಕ್ಬಿಟ್ರು. ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೀಯಾ? ನನ್ನಿಷ್ಟ, ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ. ನಾಳೆನೆ ನಿನ್ ಮದುವೆ, ಬೆಳಗ್ಗೆನೆ ಮುಹೂರ್ತ. ಡ್ಯಾಡಿ, ಏಯ್ ಪುರೋಹಿತನ್ ಕರ್ಸ. ಸರ್, ಮದುವೆ ಗಂಡು ಯಾಕೆ ನೀನ್ ಗಂಡ್ಸಲ್ವಾ? ನಾಳೆ ನಡೆಯೋ ಮುಹೂರ್ತದಲ್ಲಿ ನಿನಗೂ ಇವಳಿಗೂ ಮದುವೆ. ನಾನ್ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ನಮ್ಮಪ್ಪ ಬೇರೆ ಊರಲ್ಲಿ ನನ್ ಮದ್ವೆ ಮಾಡ್ತಾ ಇದ್ದಾರೆ. ನಿಮ್ಮನ್ ಬಿಟ್ಟು ಮದ್ವೆ ನಿಲ್ಸೆ. ಜಯಸಿಂಹ ಕಂಡ್ರು. ಭಾರತಿ ಮುದ್ದು ಭಾರತಿ ಯಜಮಾಂತಿ ನಂಗೆ ನೀನೆ ಭಾರತಿ. आंथोनी भाई, आपसे कोई मिलने के लिए आया है. से बात करेंगे। आप अपना ख्याल रखिए। आंथोनी भाई आ गए. आंथोनी भाई, जयसिंह जिंदा है. ವೆಲ್ ಆಫೀಸರ್, ಮಾರ್ಕ್ ಆಂಟೋನಿ ಇವನೊಬ್ಬ ಮುಂಬೈ ಅಂಡರ್ವರ್ಲ್ಡ್ ಡಾನ್. ಮುಂಬೈ ಸೆಂಟ್ರಲ್ ಜೈಲಿಂದ ಆತ ತಪ್ಪಿಸ್ಕೊಂಡಿದ್ದಾನೆ. ನನಗೆ ಬಂದಿರೋ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಈಸ್ ಕಮಿಂಗ್ ಟು ಬ್ಯಾಂಗ್ಳೂರ್. ನಿಮ್ಮ ಮುಂದಿಟ್ಟಿರೋ ಫೈಲ್ಸ್ ಅಲ್ಲಿ ಆತನ ಡೀಟೇಲ್ಸ್ ಇದೆ. ಪ್ಲೀಸ್ ಗೋ ಥ್ರೂ ದ ಫೈಲ್ ಅಂಡ್ ಹ್ಯಾಂಡಲ್ ದ ಸಿಚುವೇಶನ್. ಯು ಮೇ ಗೋ. ಕುಖ್ಯಾತ ಭೂಗತ ದೊರೆ ಮಾರ್ಕ್ ಆಂಟೋನಿ ಬಾಂಬೆ ಜೈಲಿನಿಂದ ಪರಾರಿ. ಭಾಯ್, ನೀ ಯಾವಾಗ ಇಲ್ಲಿಗೆ ಬಂದ್ರಿ? ಅಯ್ಯೋ, ಹೇಗಿದ್ರು ಹೇಗಾಗ್ಬಿಟ್ಟಿದ್ದೀರಾ? ನೀವು ಜೈಲಿಗೆ ಹೋದ್ಮೇಲೆ ನಿಮ್ಮ ನೋಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಬಹುತ್ ಖುಷಿ ಅಮ್ಮನೆ. ಲೆಟರ್ ಬರ್ದಿದ್ನಲ್ಲ, ಬಂದು ತಲುಪ್ತಿಲ್ವಾ? ಅಯ್ಯೋ ಭಗವಂತ, ನಿಮ್ಮನ್ನ ಸಿತ್ತಿದ್ದ ಜಯಸಿಂಹ ಇಲ್ಲ ಬೆಂಗಳೂರಲ್ಲೇ ಇದ್ದಾನೆ. ಇಲ್ಲೇ ನಾನು ನೋಡಿದೆ ಅವನ. ಜಯಸಿಂಹ ನಿಮ್ಮನ್ನ ಸಿತ್ತಿದ್ದಲ್ಲ ಜಯಸಿಂಹ. ಜಯಸಿಂಹ, ನೀವು ಜೈಲ್ಗೆ ಹೋದ್ಮೇಲೆ ನಿಮ್ ಹೆಂಡತಿ ಕೂತಿದ್ದು ಅಲ್ದೆ ನಿಮ್ಮ ಮನೇಲಿ ಲೂಟಿ ಮಾಡ್ಕೊಂಡು ಬಾಂಬೆಯಿಂದ ಓಡ್ ಬಂದು ಮುಜೆ ಮಾಫ್ ಕರು ಭಾಯ್, ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡು. ಮಾಫ್ ಕರು ಭಾಯ್. ನಾನ್ ಜಯಸಿಂಹ ಅಲ್ಲ, ಆಂಟೋನಿ, ಮಾರ್ಕ್ ಆಂಟೋನಿ. ಅಣ್ಣ, ನಮ್ಮ ಮನೆಗೆ ಯಾವಾಗ ಬರ್ತೀರಾ? ಮಧ್ಯರಾತ್ರಿ ನೀನ್ ನೋಡ್ಬೇಕು ಅಂತ ಅನ್ಸಿದ್ರು ಬರ್ತಾ ಇರೋದೇನೆ. ಯೋಗೇಶನ್ ಫೋನ್ ಮಾಡಿದ್ದೀನಿ, ಅವ್ರು ಬಂದು ನಿನ್ ಕರ್ಕೊಂಡು ಹೋಗ್ತಾರೆ. ಸರಿ, ಹೊಡ್ ಬಾಬಾ, ಬರ್ತೀನಿ ಅಣ್ಣ. ದೇವ್ರು ಒಳ್ಳೇದ್ ಮಾಡ್ಲಿ. ಕೊಡಮ್ಮ ಪಾಪು, ನಿಲ್ ಕೊಡಮ್ಮ.
ಹತ್ತು ನೀನು. ಹಲೋ, ಯಾರು? ಅತ್ತೆ, ನಾನು ಯೋಗೇಶ್ ಮಾತಾಡ್ತಾ ಇರೋದು. ಭಾವ ಇಲ್ವಾ? ಇದೇನಪ್ಪ, ಲಕ್ಷ್ಮಿ ಕ್ಷೇಮವಾಗಿ ತಲುಪಿದಾಳ? ಇಲ್ಲ ಅತ್ತೆ, ಭಾವ ಹೇಳಿದ ಬಸ್ಸಲ್ಲಿ ಲಕ್ಷ್ಮಿ ಬರ್ಲಿಲ್ಲ, ಅದಕ್ಕೆ ಫೋನ್ ಮಾಡಿದೆ. ಏನಪ್ಪ ಹೇಳ್ತಾ ಇದೀಯಾ? ಏನಮ್ಮ? ಯೋಗೇಶಿಂದಪ್ಪ ಫೋನು. ನೀನ್ ಕಳಿಸಿದ ಬಸ್ಸಲ್ಲಿ ಲಕ್ಷ್ಮಿ ತಲುಪಿಲ್ವಂತೆ. ಬಂದಿಲ್ವಂತ? ಯೋಗೇಶ್, ಬಸ್ನೆಲ್ಲ ಸರಿಯಾಗಿ ನೋಡಿದ್ರ? ಬಸ್ಸಲ್ಲಿ ಬಂದವರಿಂದ ಹಿಡಿದು ಡ್ರೈವರ್ ಕಂಡಕ್ಟರ್ನೆಲ್ಲ ಕೇಳಿದೆ, ಎಲ್ರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನೀವೇನು ಯೋಚನೆ ಮಾಡ್ಬೇಡಿ, ನಾ ವಿಚಾರಿಸ್ತೀನಿ. ಸರಿ ಭಾವ. ನೀವೇನು ಗಾಬರಿ ಆಗಬೇಡಿ, ನಾನು ಹೋಗಿ ವಿಚಾರಿಸ್ಕೊಂಬರ್ತೀನಿ. ಹಲೋ, ಜೈಸಿಂಹನ್ ಕೊಡು. ಜಯಸಿಂಹನ? ಆ ಹೆಸರಿನವರು ಇಲ್ಲಿ ಯಾರು ಇಲ್ಲ ರೀ. ಸಿಂಹ, ಜಯಸಿಂಹ. ಯಾರದು? ಆಂಟನಿ? ಮಾರ್ಕ್ ಆಂಟನಿ. ಜೈಸಿಂಹ ನಾ ನಂಜುಂಡ, ಸನ್ ಆಫ್ ಖಾಂಡೇಲ್ಕರ್. ನನ್ನ ಕೋಟೆಗೆ ಬೆಂಕಿ ಇಟ್ಟೆ, ನನ್ನ ವಂಶನ ನಿರ್ವಂಶ ಮಾಡಿದೆ. ನನ್ನ ಜೈಲಿಗೆ ಕಳಿಸಿ ಎಲ್ಲ ಮಾಡಿ ತಾಯಿ ತಂಗಿಯರ ಜೊತೆ ಸುಖ ಆಗಿದೆಯಲ್ಲ, ನೋ, ಹಾಗಿರೋದಕ್ಕೆ ನಾನು ಬಿಡೋದಿಲ್ಲ. ನಿನ್ನನ್ನು ಮಾತ್ರ ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡಲ್ಲ. ಯಾತ್ರಕ್ಕೋ ಬೇಡ ಆಂಟನಿ. ಜಯಸಿಂಹ ನಂಜುಂಡ ಆಗೋದಿಕ್ಕೆ ಇಷ್ಟು ವರ್ಷ ಬೇಕಾಯ್ತು, ಆದ್ರೆ ಈ ನಂಜುಂಡ ಜಯಸಿಂಹ ಆಗೋದಿಕ್ಕೆ ನಾನ್ ಜಯಸಿಂಹ ಆದ್ರೆ ನಿನ್ನ ಗತಿ ಏನಾಗುತ್ತೆ ಅಂತ ನಿನಗೆ ಗೊತ್ತಲ್ಲ. ಹಾ 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 ಹಾ, ನಿನ್ನ ಜಯಸಿಂಹನಾಗ್ ಮಾಡಿ ಆಮೇಲೆ ಸಿಂಹದ ಬೇಟೆ ಆಡ್ತೀನಿ. ಈ ಸಿಂಹದ ಬೇಟೆ ಆಡೋದಕ್ಕೆ ನಿನಗೆ 100 ಜನ್ಮ ಎತ್ತಿದ್ರೂ ಸಾಧ್ಯ ಇಲ್ಲ. ಅದಕ್ಕೆ ಜಯಸಿಂಹ ಮೇಕೆ ಕಟ್ಟಿದ್ದೀನಿ, ಜೊತೆಗೆ ಮೇಕೆ ಮರಿನೂ ಕಟ್ಟಿದ್ದೀನಿ. ಅದು ಮಿಯಾ ಅಂದ್ರೆ ನೀನ್ ಬಂದೇ ಬರ್ತೀಯ. ಅಣ್ಣ, ಅಣ್ಣ, ಇವ್ನ ನನ್ನ ಮಗುನ ಬಸ್ಸಿಂದ ಹೇಳ್ಕೊಂಡ್ಬಂದು ಇಲ್ಲೆಲ್ಲೋ ಇಟ್ಟಿದ್ದಾನೆ. ಇವನ ನೋಡಿದ್ರೆ ನಂಗೆ ಭಯ ಆಗ್ತಿದೆ. ನೀವು ದಯವಿಟ್ಟು ಬೇಗ ಬನ್ನಿ ಅಣ್ಣ, ಬನ್ನಿ ಅಣ್ಣ. ನೀನೇನು ಹೆದರ್ಕೋಬೇಡ ಲಕ್ಷ್ಮಿ, ಧೈರ್ಯವಾಗಿರು. ನಾ ಬರ್ತಾ ಇದ್ದೀನಮ್ಮ, ನಾ ಬರ್ತಾ ಇದ್ದೀನಿ. ನಿನ್ ತಂಗಿ ತುಂಬಾ ಭಯ ಪಡ್ತಿದ್ದಾಳೆ. ಆಂಟನಿ, ನನ್ನ ತಂಗಿ ಮೈ ಮೇಲಿನ ಸೀರೆಗೆ ಒಂದು ಸುಕ್ಕು ಬಂದ್ರು ನಾನ್ ನಿನ್ ಜೀವ ಸಹಿತ ಉಳಿಸೋದಿಲ್ಲ. ಹೇ ಸಿಂಹ, ಭಾಯ್ ಪೊಲೀಸ್ ಆಫೀಸರ್, ಅವನ ಹತ್ರ ಏನಾದ್ರು? ಇವನು ಸಿಂಹ, ಜೈ ಸಿಂಹ. ಹಾಗಾದ್ರೆ ಕಾಯ್ತಾ ಇರ್ತೀನಿ. ನಾನು ಬರ್ತಾ ಇದ್ದೀನಿ. ಮನಸ್ಸಿನಲ್ಲಿ ವಿಷ, ಬಾಯಿನಲ್ಲಿ ಪ್ರೀತಿ, ಎಡಗೈನಲ್ಲಿ ಕೊಲೆ, ಬಲಗೈನಲ್ಲಿ ಪೂಜೆ, ಹಿಂದೆ ರಾಕ್ಷಸ, ಮುಂದೆ ದೇವರು. ಒಂದು ಕಾಲದಲ್ಲಿ ಇಡೀ ಬಾಂಬೆ ಅಂಡರ್ ವರ್ಲ್ಡ್ ಅಲ್ಲಾಡಿಸಿ ರಕ್ತದ ಹೊಳೆನ ಹಚ್ಚಿದ ಕಿಂಗ್ ಪಿನ್ ಜಯಸಿಂಹ ಇಲ್ಲಿ ನಂಜುಂಡ ಅನ್ನೋ ಹೆಸರಿನಲ್ಲಿ ಆಟೋ ಡ್ರೈವರ್. ಸಹನೆಯಲ್ಲಿ ಯೇಸು ಕ್ರಿಸ್ತನ ಬಿಟ್ರೆ ನೀನೇ ಅನ್ನೋ ಹಾಗೆ ಡ್ರಾಮಾ ಮಾಡಿ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನಂಬಿಸ್ಬಿಟ್ಟೆ. ವಾ, ಏನ್ ಕಲಾಕಾರನ ಏನ್. ಬರ್ಬೇಡ, ಶೂಟ್ ಮಾಡ್ತೀಯ? ಶೂಟ್ ಮಾಡು. ನಿನ್ನ ಕೈಯಿಂದ ನನ್ನ ಪ್ರಾಣ ಹೋಗ್ಬೇಕು ಅಂತ ಇದ್ರೆ ಅದನ್ನ ತಪ್ಸಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಶೂಟ್ ಮಾಡು. ಬರ್ಬೇಡ, ಬರ್ಬೇಡ, ಹೋಗ್ಬೇಡ. ಅಮ್ಮ, ಅನ್ನ ಹಾಕಿ ದೇವ್ರಿಗೆ ಮಾತಾಡಿದ್ದು ಅಲ್ದೆ ಅವನ್ ಮೇಲೆ ಗುಂಡ ಹಾರಿಸ್ತೀಯ? ಅಮ್ಮ, ಅವನ್ ದೇವ್ರಲ್ಲಮ್ಮ, ಕೊಲೆಪಾತಕ, ಗ್ಯಾಂಗ್ಸ್ಟರ್, ರೌಡಿ, ಕ್ರಿಮಿನಲ್. ಮುಚ್ಚೋ ಬಾಯಿ. ಇನ್ನೊಂದ್ಸಲಿ ನನ್ ಮಗನ್ ಬಗ್ಗೆ ಏನಾದ್ರು ಮಾತಾಡ್ದೆ ಹುಷಾರ್. ಯಾರೋ ಕೊಲೆಪಾತಕ, ಯಾರೋ ಕ್ರಿಮಿನಲ್. ನೀನು ನಿಮ್ಮಪ್ಪ ಕಣೋ ಕ್ರಿಮಿನಲ್. ಅಮ್ಮ, ಯಾರೋ ನಿಮ್ಮಮ್ಮ. ನೀನು ಯಾರು ಅಂತ ಗೊತ್ತಾ ನಿನಗೆ? ನೀನು ಯಾರ ಮಗ ಅಂತ ಗೊತ್ತಾ ನಿನಗೆ? ಮೇರಾ ಬೇಟಾ ರೋರ. ನಿನ್ ತಾಯಿ ಸತ್ತು ತಂದೆ ಜೈಲಿಗೆ ಹೋದಾಗ ನಿನ್ನನ್ನ ಅನಾಥನಾಗಿ ಮಾಡಬಾರ್ದು ಅಂತ ಎತ್ಕೊಂಡ್ಬಂದು ತನ್ನ ಸ್ವಂತ ತಮ್ಮನ್ಗಿಂತ ಹೆಚ್ಚಾಗಿ ಸಾಕಿದ್ದ ಪುಣ್ಯಾತ್ಮ ಕಣೋ ಆ ಸಿಂಹ. ಕ್ರಿಮಿನಲ್ ಮಗ ಒಬ್ಬ ಕ್ರಿಮಿನಲ್ ಆಗಬಾರ್ದು ಅಂತ ನಿನ್ನನ್ನ ಓದಿಸಿ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಿದ ಮಹಾತ್ಮ ಕಣೋ ಆ ಸಿಂಹ.
ತಾನೇ ಕಟ್ಟಿದ ಸಾಮ್ರಾಜ್ಯದಲ್ಲಿ ಸಾಮ್ರಾಟನಾಗಿ ಮೆರೀತಿದ್ದವನು ತನ್ನ ತಂದೆ ಕೊಟ್ಟು ಒಂದೇ ಒಂದು ಮಾತಿಗೋಸ್ಕರ ನಿಮ್ಮನ್ನೆಲ್ಲ ಒಂದು ನೆಲೆ ಮುಟ್ಟಿಸ್ಬೇಕು ಅನ್ನೋ ಹಠಕ್ಕೆ ಹಗಲು ರಾತ್ರಿ ದುಡಿತಿದ್ದಾನೆ. ಇಂಥ ಒಬ್ಬ ಮಗ ನನ್ನ ಹೊಟ್ಟೆಲ್ ಹುಟ್ಲಿಲ್ವಲ್ಲ ಅಂತ ಭೂಮಿಲಿರೋ ಪ್ರತಿ ತಾಯಿ ಅಸೂಯೆ ಪಡೋ ಅಂತ ಮಗ ಕಣೋ ಅವನು. ಅಂಥವನು ಕೋಟಿಗೊಬ್ಬ ಕಣೋ, ಕೋಟಿಗೊಬ್ಬ. ಜೈ ಸಿಂಹ. ಗರ್ಜನೆ ಕೇಳಿಸ್ತು. ಆಗ್ಲೇ ಅನ್ಕೊಂಡೆ ಸಿಂಹ ಎಲ್ಲ ಮುಗಿಸಿ ಬರ್ತಾ ಇದೆ ಅಂತ. ನೀನ್ ಬಂದ್ಬಿಟ್ಟೆ. ಸುತ್ತ ಬಾಂಬ್ ಬಿಟ್ಟಿದ್ದೇನೆ. ನೀನ್ ಇಟ್ಟಿರೋ ಬಾಂಬೆಲ್ಲ ಹೊರಗಿಟ್ಟ ಬಾಂಬ್ನೆಲ್ಲ ಕಿತ್ತಾಕ್ಬಿಟ್ಟೆ. ಇದೇನ್ ಗೊತ್ತಾ? ರಿಮೋಟ್, ದೂಸರಾ ರಿಮೋಟ್. ನೀನ್ ಯಾರನ್ನು ಹುಡುಕ್ತಿದ್ಯೋ ಅವ್ರ ಹತ್ರ ಬಾಂಬ್ ಫಿಕ್ಸ್ ಮಾಡಿದ್ದೀನಿ. ಆದ್ರೆ ಅವರಿರೋ ಜಾಗ ನಿನಗೆ ಗೊತ್ತಿಲ್ಲ. ತಾಕತ್ತಿದ್ರೆ ಬಚಾಯಿಸ್ಕೊ. ಮಗು ನಾನು ಕೇಳ್ಕೊಡು. ನೀನ್ ಆಂಟಿ ನೋಡ್ಕೊ. ಹೋಗು ಹೋಗು. ನಂಜುಂಡ, ಬೇಡ ಬೇಡ. ನೀನು ಹಳೆ ಜಯಸಿಂಹ ಅಲ್ಲ, ನೀನು ಆಟೋ ಡ್ರೈವರ್ ನಂಜುಂಡ. ದಯವಿಟ್ಟು ಕಾನೂನನ್ನ ಕೈ ತಗೋಬೇಡ. ಬಿಟ್ಬಿಡ ಅವನ್ನ, ಬಿಟ್ಬಿಡು. तू बदल गया लेकिन मैं मार्कांडने का खून नहीं बदला. ಶಿವ, ಇಂಥ ತಂದೆಗೆ ಮಗನಾಗಿರೋದಕ್ಕಿಂತ ನಿಮ್ಮಂತ ಅಣ್ಣನಿಗೆ ತಮ್ಮನಾಗಿರೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಅಣ್ಣ. ನನಗೆ ಕ್ಷಮಿಸ್ತೀರಾ? ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ, ಕನ್ನಡ ಕುಲಕ್ಕೆ ನಾನಿಂದು ಸ್ವಂತ ಕಣಯ್ಯ.